ದೇವರು ನಮಗೋಸ್ಕರ ಮಾಡಿದ ತ್ಯಾಗದಲ್ಲಿ 1% ಕೂಡ ಸ್ವಾರ್ಥ ಅನ್ನೋದಿಲ್ಲ. ಅವ್ರಿಗೋಸ್ಕರ ಅಂತ ಅವರು ತ್ಯಾಗ ಮಾಡಿಲ್ಲ ತಮ್ಮ ಒಬ್ಬನೇ ಮಗನನ್ನ, ಪೂರ್ತಿಯಾಗಿ ನನಗೋಸ್ಕರ ಅಂತ ಮಾಡಿದ್ದಾರೆ. ಯಾರಿಗೋಸ್ಕರ? ನಮಗೋಸ್ಕರ ಬೇಡ, ಯಾರಿಗೋಸ್ಕರ? ಈಗ ನಿಮ್ಮ ಅಪ್ಪ ಅಮ್ಮನ ವಿಷಯದಲ್ಲಿ ಹೇಳುವಾಗ ನನ್ನ ಅಪ್ಪ ಅಮ್ಮ ನನಗೋಸ್ಕರ ತುಂಬಾ ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ತೀರಾ, ನಮಗೋಸ್ಕರ ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ತೀರಾ? ಕರೆಕ್ಟಾ? ದೇವ್ರ ವಿಷಯದಲ್ಲಿ ಹೇಳುವಾಗ ಹೇಗೆ ಹೇಳ್ತೀವಿ ನಾವು? ನಮಗೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತೀವ, ನನಗೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತೀವ? ನಮಗೋಸ್ಕರ ಅಲ್ವಾ? ಯಾವಾಗ ಅದು ನನಗೋಸ್ಕರ ಅನ್ನೋದು ನಿಮ್ಮ ಮೈಂಡಲ್ಲಿ ಬರುತ್ತೋ ಅವತ್ತೇ ನೀವು ಪಾಸ್ ಆಗೋದು. ಅವರ ಪ್ರೀತಿ, ಇದನ್ನು ನಾವು ಧ್ಯಾನ ಮಾಡ್ತೀವಿ. ಆದರೆ ಇದನ್ನು ಧ್ಯಾನ ಮಾಡಿ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ತುಂಬ ಮುಖ್ಯ. ಸಾಂಪ್ರದಾಯಿಕವಾಗಿ ನಾವು ಮಾಡ್ತಾ ಹೋಗ್ತಾ ಇದ್ದೀವೋ ಅಥವಾ ನಿಜವಾಗ್ಲೂ ನಾವು ದೇವರ ಪ್ರೀತಿ, ಆ ತ್ಯಾಗ ಅರ್ಥ ಮಾಡ್ಕೊಂಡಿದ್ದೀವೋ ಅನ್ನೋದೊಂದು ಪ್ರಶ್ನೆ ಇದೆ. ಯಾರೆಲ್ಲ ನಿಜವಾಗಲೂ ದೇವರ ಒಂದು ಪ್ರೀತಿಯನ್ನ, ತ್ಯಾಗವನ್ನ ಅರ್ಥ ಮಾಡ್ಕೊಂಡಿದ್ದಾರೋ, ಯಾರಿಗೆಲ್ಲ ಅದು ಅರ್ಥ ಆಗಿದೆಯೋ ಅವರು ಖಂಡಿತವಾಗಲೂ ಆ ದೇವರ ಮಹಿಮೆಗಾಗಿ, ಆ ಯೇಸು ಕ್ರಿಸ್ತನಿಗಾಗಿ ಜೀವಿಸ್ತಾರೆ. ಅದರ ಅರ್ಥ ಅವ್ರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಡ್ತಾರೆ, ಊರು ಬಿಟ್ಟು ಹೋಗ್ಬಿಡ್ತಾರೆ ಅಂತಲ್ಲ. ಅವರ ಜೀವನದ ಒಂದು ಉದ್ದೇಶ, ಲಕ್ಷ್ಯ ದೇವರಿಗಾಗಿ. ಇನ್ನು ಮುಂದೆ ನಾನು ಬದುಕೋದಾದರೆ ದೇವರಿಗಾಗಿ ಬದುಕಬೇಕು, ಯೇಸು ಕ್ರಿಸ್ತನಿಗಾಗಿ ಬದುಕಬೇಕು. ಯಾವ ರೀತಿ ಒಂದು ಕುಟುಂಬದಲ್ಲಿ ತಂದೆ ತಾಯಿ ತುಂಬ ತ್ಯಾಗ ಮಾಡಿ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿ ಓದಿಸಿ ಅವ್ರ ಲೈಫ್ನ ಒಂದು ಸೆಟ್ಲ್ ಮಾಡ್ತಾರೆ ಈ ಪ್ರಪಂಚದಲ್ಲಿ. ಒಳ್ಳೆ ಕಡೆ ಗಂಡು ನೋಡಿ ಅಥವಾ ಹೆಣ್ಣು ನೋಡಿ ಮದುವೆ ಮಾಡಿಸ್ಕೊಟ್ಟು ಮನೆಯೆಲ್ಲ ಕಟ್ಕೊಟ್ಟು ಅವ್ರಿಗೆ ಬೇಕಾಗಿರೋದೆಲ್ಲ ಕೊಟ್ಟು ಇರಿಸ್ತಾರಲ್ವಾ? ಆಗ ನಮಗೇನನ್ಸುತ್ತೆ, ನಮ್ಮಪ್ಪ ನಮ್ಮಮ್ಮ ತುಂಬ ತ್ಯಾಗ ಮಾಡಿದ್ದಾರೆ ನನಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ, ನನ್ನನ್ನು ತುಂಬ ಪ್ರೀತಿ ಮಾಡಿದ್ದಾರೆ, ನಾನು ಅವರಿಗೆ ನೋವು ಮಾಡಬಾರ್ದು, ಅವರಿಗೋಸ್ಕರ ನಾನು ಏನಾದರೂ ಮಾಡಲೇಬೇಕು, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ತಂದೆ ತಾಯಿನ ನಾನು ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ ನಾವು ಆಸೆ ಪಡ್ತೀವೋ ಇಲ್ವೋ? ಖಂಡಿತವಾಗ್ಲೂ ಆಸೆ ಪಡ್ತೀವಿ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರಪಂಚದಲ್ಲಿ ಯಾವ ತಂದೆ ಆಗಲಿ ತಾಯಿ ಆಗಲಿ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಕಾರ್ಯವನ್ನ ಯೇಸು ಕ್ರಿಸ್ತರು ನಮಗೋಸ್ಕರ ಮಾಡಿದ್ದಾರೆ. ಯಾವ ತಂದೆಗೂ ತಾಯಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತ್ಯಾಗ. ಆ ರೀತಿ ಒಂದು ತ್ಯಾಗ ಯಾರಿಂದನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಏನು ತ್ಯಾಗ ಮಾಡಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ತ್ಯಾಗ ಮಾಡಿದ್ದಾರೆ. ಆದರೆ ದೇವರ ತ್ಯಾಗಕ್ಕೆ, ಯೇಸು ಕ್ರಿಸ್ತನ ತ್ಯಾಗಕ್ಕೆ ಕಂಪೇರ್ ಮಾಡುವಾಗ ಈ ಪ್ರಪಂಚದಲ್ಲಿರುವ ಎಲ್ಲ ಒಳ್ಳೆ ಅಪ್ಪ ಅಮ್ಮಂದಿರು ಮಾಡಿರುವಂತಹ ತ್ಯಾಗ ಝೀರೋ ಬೆಲೆ, ಏನು ಬೆಲೆನೇ ಇಲ್ಲ. ಯಾಕೆ ಅಂತ ನೀವು ಕೇಳಲ್ಲ, ಆದರೂ ಕೂಡ ನಾನೇ ಕೇಳ್ತೀನಿ. ಯಾಕಾಗಿ ಹೇಳಿದ್ರಿ? ಈ ಪ್ರಪಂಚದಲ್ಲಿರುವ ಒಳ್ಳೆ ಅಪ್ಪ ಅಮ್ಮಂದ್ರು ಮಾಡುವ ಎಲ್ಲ ತ್ಯಾಗ, ಅವರ ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ತಾರಲ್ವಾ, ಅದಕ್ಕೆ ಏನೂ ಬೆಲೆ ಇಲ್ಲ, 0, ಶೂನ್ಯ, ಝೀರೋ ಬೆಲೆ. ಯೇಸು ಕ್ರಿಸ್ತನು ಮಾಡಿದ ಆ ತ್ಯಾಗಕ್ಕೆ ಕಂಪೇರ್ ಮಾಡುವಾಗ, ಹೋಲಿಕೆ ಮಾಡುವಾಗ, ಅದು ಯಾಕೆ ಕೇಳಿದ್ರೆ, ಈ ಪ್ರಪಂಚದಲ್ಲಿ ನಮ್ಮ ತಂದೆ ತಾಯಿ ಏನೇ ತ್ಯಾಗ ಮಾಡಿದ್ರು ಅದರ ಹಿಂದೆ ಸ್ವಲ್ಪನಾದ್ರೂ ಸ್ವಾರ್ಥ ಅನ್ನೋದಿರುತ್ತೆ. ತುಂಬಾನೇ ಸ್ವಾರ್ಥ ಇದೆ, ಸ್ವಲ್ಪನಾದ್ರೂ ಸ್ವಾರ್ಥ ಅನ್ನೋದು ಇದ್ದೇ ಇರುತ್ತೆ. ಸ್ವಾರ್ಥ ಇಲ್ಲದೆ ತ್ಯಾಗ ಮಾಡುವ ತಂದೆ ತಾಯಿ ಈ ಪ್ರಪಂಚದಲ್ಲಿ ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಆದರೆ ದೇವರು ನಮಗೋಸ್ಕರ ಮಾಡಿದ ತ್ಯಾಗದಲ್ಲಿ 1% ಕೂಡ ಸ್ವಾರ್ಥ ಅನ್ನೋದಿಲ್ಲ. ಅವ್ರಿಗೋಸ್ಕರ ಅಂತ ಅವರು ತ್ಯಾಗ ಮಾಡಿಲ್ಲ ತಮ್ಮ ಒಬ್ಬನೇ ಮಗನನ್ನ, ಪೂರ್ತಿಯಾಗಿ ನನಗೋಸ್ಕರ ಅಂತ ಮಾಡಿದ್ದಾರೆ. ಯಾರಿಗೋಸ್ಕರ? ನಮಗೋಸ್ಕರ ಬೇಡ, ಯಾರಿಗೋಸ್ಕರ? ಈಗ ನಿಮ್ಮ ಅಪ್ಪ ಅಮ್ಮನ ವಿಷಯದಲ್ಲಿ ಹೇಳುವಾಗ
ನನ್ನ ಅಪ್ಪ ಅಮ್ಮ ನನಗೋಸ್ಕರ ತುಂಬಾ ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ತೀರಾ, ನಮಗೋಸ್ಕರ ತ್ಯಾಗ ಮಾಡಿದ್ದಾರೆ ಅಂತ ಹೇಳ್ತೀರಾ? ಕರೆಕ್ಟಾ? ದೇವ್ರ ವಿಷಯದಲ್ಲಿ ಹೇಳುವಾಗ ಹೇಗೆ ಹೇಳ್ತೀವಿ ನಾವು? ನಮಗೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತೀವ, ನನಗೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತೀವ? ನಮಗೋಸ್ಕರ ಅಲ್ವಾ? ಯಾವಾಗ ಅದು ನನಗೋಸ್ಕರ ಅನ್ನೋದು ನಿಮ್ ಮೈಂಡಲ್ಲಿ ಬರುತ್ತೋ ಅವತ್ತೇ ನೀವು ಪಾಸ್ ಆಗೋದು. ಯೇಸು ಕ್ರಿಸ್ತರು ತ್ಯಾಗ ಮಾಡಿರೋದು ನನಗೋಸ್ಕರ ಅನ್ನೋದು ಬರಬೇಕು. ನಮಗೋಸ್ಕರ ಸರಿನೇ, ಆದ್ರೆ ನನಗೋಸ್ಕರ ಬಂದ್ರೆ ಮಾತ್ರನೇ ನಾನು ಕ್ರಿಸ್ತನಿಗೋಸ್ಕರ, ಅವರಿಗೋಸ್ಕರ ಬದುಕಲಿಕ್ಕಾಗುತ್ತೆ, ಅವ್ರನ್ನ ಪ್ರೀತಿ ಮಾಡ್ಲಿಕ್ಕಾಗುತ್ತೆ. ಅಲ್ಲಿವರೆಗೂ ಖಂಡಿತವಾಗಲು ಯಾವ ಕ್ರೈಸ್ತನಿಗೂ ಕ್ರಿಸ್ತನನ್ನು ಪ್ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಚರ್ಚಿಗೆ ಬರ್ಬೋದು, ವರ್ಷ ವರ್ಷ ತಪಸ್ಸು ಕಾಲಗಳನ್ನು ಮಾಡ್ಬೋದು, ಕ್ರಿಸ್ಮಸ್ ಹಬ್ಬ ಮಾಡ್ಬೋದು, ಈಸ್ಟರ್ ಹಬ್ಬ ಮಾಡ್ಬೋದು, ಇನ್ನು ಸ್ವಲ್ಪ ದಿವಸ ಬಿಟ್ಟರೆ ಗರಿಗಳ ಭಾನುವಾರ ಬರುತ್ತೆ, ಅದಾದಮೇಲೆ ಗುಡ್ ಫ್ರೈಡೇ ಬರುತ್ತೆ, ಅದಾದಮೇಲೆ ಈಸ್ಟರ್ ಹಬ್ಬ, ಊಟ ಮಾಡ್ತೀವಿ, ಚೆನ್ನಾಗಿ ಹಬ್ಬ ಮಾಡ್ತೀವಿ, ಅದಾದಮೇಲೆ ಹೀಗೆ ಮಾಮೂಲಿ ಜೀವನ ಹೋಗ್ತಾ ಇರುತ್ತೆ. ಭಾನುವಾರ ಆದರೆ ಚರ್ಚಿಗೆ ಬರ್ತೀವಿ, ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸ್ತೀವಿ, ಮನೆಗೆ ಹೋಗ್ತೀವಿ, ಒಂದು ದಿನ ಸತ್ತು ಹೋಗ್ತೀವಿ, ಆಮೇಲೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಕ್ರಿಸ್ತನಿಗೋಸ್ಕರ ಏನ್ ಮಾಡಿದ್ರಿ? ಕೆಲವ್ರು ಹೇಳ್ತಾರಲ್ವಾ, ನನ್ನ ಮಗನಿಗೋಸ್ಕರ ನಾನು ಇದು ಮಾಡಿದೆ, ನನ್ನ ಮಗಳಿಗೋಸ್ಕರ ನಾನು ಇದು ಮಾಡಿದೆ, ನನ್ನ ಗಂಡನಿಗೋಸ್ಕರ ಇದು ಮಾಡಿದೆ, ನನ್ನ ಹೆಂಡತಿಗೋಸ್ಕರ ಇದು ಮಾಡಿದೆ. ಫೈನ್, ಎಲ್ಲ ಒಳ್ಳೇದೆ. ಇನ್ನು ಕೆಲವರು ಇದ್ದಾರೆ, ಊರನ್ನ ಉದ್ಧಾರ ಮಾಡಕ್ ಹೊರಟವ್ರು ಇದ್ದಾರೆ. ನಾನು ನಮ್ಮ ಊರಿಗಾಗಿ ಇದು ಮಾಡಿದೆ, ನಮ್ಮ ಜನರಿಗಾಗಿ ಇದು ಮಾಡಿದೆ, ಫ್ರೆಂಡ್ಸಿಗಾಗಿ ಇದು ಮಾಡಿದೆ. ಫೈನ್, ಒಳ್ಳೇದೆ, ಒಳ್ಳೇದು ಮಾಡಿದ್ದೀರಾ. ಕ್ರಿಸ್ತನಿಗಾಗಿ ನೀನೇನು ಮಾಡಿದ್ಯಾ? ಒಬ್ಬ ಕ್ರಿಶ್ಚಿಯನ್ ಆಗಿ, ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ, ನಿನಗಾಗಿ ತನ್ನ ಒಬ್ಬನೇ ಮಗನನ್ನ ಬಲಿ ಕೊಟ್ಟಂತ ತಂದೆಯಾದ ದೇವರಿಗೋಸ್ಕರ, ಆ ಯೇಸು ಕ್ರಿಸ್ತನಿಗೋಸ್ಕರ ಏನ್ ಮಾಡಿದ್ಯಾ? ಇದೊಂದು ಪ್ರಶ್ನೆ ನಮ್ಮ ಮೈಂಡಿಗೆ ಬರಬೇಕು. ನಾವು ಚರ್ಚಿಗೆ ಬರೋದು, ತಪಸ್ಸು ಕಾಲ ಮಾಡೋದು, ಬಲಿಪೂಜೆಯಲ್ಲಿ ಭಾಗವಹಿಸೋದು, ಬೈಬಲ್ ಓದೋದು, ಹಾಡೋದು, ಸ್ತುತಿ ಮಾಡೋದು, ಇದು ಯಾವುದು ದೇವರಿಗೋಸ್ಕರ ಅಲ್ಲ, ನನಗೋಸ್ಕರ ನಾನು ಮಾಡ್ತಾ ಇರೋದು. ಇದರಿಂದ ದೇವರಿಗೆ ಏನು ಲಾಭ ಇಲ್ಲ. ನೀವು ಚರ್ಚಿಗೆ ಬರೋದ್ರಿಂದ, ನೀವು ಪ್ರಾರ್ಥನೆ ಮಾಡೋದ್ರಿಂದ, ನೀವು ಉಪವಾಸ ಮಾಡೋದ್ರಿಂದ, ನೀವು ವಿಭೂತಿ ಹಚ್ಕೊಳ್ಳೋದ್ರಿಂದ, ನೀವು ಗುಡ್ ಫ್ರೈಡೇ ಮಾಡೋದ್ರಿಂದ ದೇವರಿಗೆ ಏನೂ ಲಾಭ ಇಲ್ಲ. ಲಾಭ ಯಾರಿಗೆ? ನಾವು ಮಾಡಿದ್ರೆ ನಮಗೆ ಲಾಭ, ದೇವರಿಗೇನು ಲಾಭ ಇಲ್ಲ. ಹಾಗಾದ್ರೆ ನನ್ನ ಜೀವನದಿಂದ ದೇವರಿಗೇನು ಲಾಭ ಆಗೋದು ಬೇಡವಾ? ದೇವರಿಗೇನು ಪ್ರಯೋಜನ ಆಗೋದು ಬೇಡವಾ ನಮ್ಮ ಜೀವನದಿಂದ? ಯೋಚನೆ ಮಾಡಬೇಕು. ಈ ಯೋಚನೆ ಯಾವಾಗ ಬರುತ್ತೆ ಗೊತ್ತಾ? ದೇವರು ನನಗೋಸ್ಕರ ತ್ಯಾಗ ಮಾಡಿದ್ದಾರೆ. ನಮಗೋಸ್ಕರ ಬೇಡ, ಯಾರಿಗೋಸ್ಕರ? ನನಗೋಸ್ಕರ. ದೇವರು ನನಗೋಸ್ಕರ ತ್ಯಾಗ ಮಾಡುವಷ್ಟು ಒಳ್ಳೆಯವರ ನಾವು? ನಮ್ಮಲ್ಲಿ ಯಾರಿದ್ದೀವಿ ದೇವರು ನಮಗೋಸ್ಕರ ತ್ಯಾಗ ಮಾಡಿ ಸ್ವರ್ಗವನ್ನ ಬಿಟ್ಟು ಭೂಮಿಗೆ ಬಂದು? ತುಂಬಾ ಒಳ್ಳೆ ಜಾಗನ ಈ ಪ್ರಪಂಚ? ಈ ಪ್ರಪಂಚ ತುಂಬಾ ಒಳ್ಳೆ ಜಾಗನ? ನೀವೇ ಹೇಳ್ತೀರಲ್ವ, ಈ ಜನ ಸರಿ ಇಲ್ಲ, ಈ ಊರು ಸರಿ ಇಲ್ಲ ಅಂತೆಲ್ಲ ಹೇಳ್ತೀರಲ್ವಾ, ಪ್ರಪಂಚನೇ ಸರಿ ಇಲ್ಲ ಅಂತೀರಲ್ವಾ. ಕರೆಕ್ಟ್, ಅದು ನೀವು ಹೇಳೋದು ಸರಿನೇ. ಆದರೆ ದೇವರು ಈ ಭೂಮಿಗೆ ಬರುವಾಗ, ಮನುಷ್ಯನಾಗಿ ಬರುವಾಗ, ಯೇಸು ಸ್ವಾಮಿ ಈ ಪ್ರಪಂಚ ತುಂಬಾ ಒಳ್ಳೆ ಜಾಗ ಆಗಿತ್ತಾ? ತುಂಬಾ ಒಳ್ಳೆ ಜಾಗ ಇತ್ತಾ? ಒಳ್ಳೆ ವಾತಾವರಣ ಇತ್ತಾ? ಇಲ್ಲ ಅಲ್ವಾ? ಆದರೆ ದೇವರು ಇಷ್ಟೊಂದು ಕೆಟ್ಟ ಈ ಪ್ರಪಂಚದಲ್ಲಿ ಅವರು ಮನುಷ್ಯನಾಗಿ ಆ ಸ್ವರ್ಗವನ್ನ ಬಿಟ್ಟು, ಆ ದೇವರ ಸ್ಥಾನವನ್ನ ಬಿಟ್ಟು ಮನುಷ್ಯನಾಗಿ ಈ ಭೂಮಿಗೆ ಬಂದಿದ್ದಾರೆ ಅಂದಮೇಲೆ ಖಂಡಿತವಾಗ್ಲೂ ಅವರಿಗೆ ನನ್ನ ಮೇಲೆ ಇದ್ದಂಥ ಪ್ರೀತಿಯಿಂದ ಮಾತ್ರನೇ ಬಂದಿದ್ದಾರೆ, ಬೇರೆ ಯಾವ ಕಾರಣಕ್ಕೂ ಬಂದಿಲ್ಲ. ನನ್ನ ಮೇಲೆ ಅವರಿಗಿದ್ದ ಆ ಪ್ರೀತಿಯಿಂದ ಅವರು ಈ ಭೂಮಿಗೆ ಬಂದಿದ್ದಾರೆ. ಯಾರಿಗೋಸ್ಕರ ಬಂದಿದ್ದಾರೆ? ನಮಗೋಸ್ಕರ ಅಂತ ಹೇಳ್ಬೇಡಿ, ನನಗೋಸ್ಕರ ಬಂದಿದ್ದಾರೆ. ಹೇಳಿ, ನನಗೋಸ್ಕರ ಯೇಸು ಬಂದಿದ್ದಾರೆ. ನನಗೋಸ್ಕರ ಯೇಸು ಬಂದಿದ್ದಾರೆ. ಈಗ ನಿಮ್ಮ ಮೈಂಡಿಗೆ ಬಂದಿರ್ಬೋದು, ಯೇಸು ಬರದೇ ಇದ್ರೆ ಏನಾಗ್ತಾ ಇತ್ತು? ಈಗ ನನಗೋಸ್ಕರ ಅವ್ರು ಯಾಕೆ ಬರ್ಬೇಕಾಗಿತ್ತು? ಬರ್ಬೇಕಾಗಿತ್ತಾ? ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದ್ರು ಅಂತ ನಾವು ಹೇಳ್ತೀವಿ, ಅದ್ರ ಹಬ್ಬನೂ ಮಾಡ್ತೀವಿ. ಯಾವ ಹಬ್ಬ ಅದು? ಯಾವ ಹಬ್ಬ? ಕ್ರಿಸ್ಮಸ್ ಹಬ್ಬ.
ಕ್ರಿಸ್ಮಸ್ ಹಬ್ಬ ಏನು? ದೇವರು ಮನುಷ್ಯನಾಗಿ ಅವತರಿಸಿದ ಹಬ್ಬವೇ ಕ್ರಿಸ್ತ ಜಯಂತಿಯ ಹಬ್ಬ. ನಾವು ಕೊಂಡಾಡ್ತೀವಿ, ಒಳ್ಳೇದೇ, ಕೊಂಡಾಡಿ. ಆದ್ರೆ ಯಾಕೆ ಬಂದ್ರು ಅವರು? ಯಾಕೆ ಬಂದ್ರು? ನಮ್ಗೆಲ್ಲ ಒಳ್ಳೆ ಜಾಬ್ ಕೊಟ್ಟು, ಹೊಲದಲ್ಲಿ ಒಳ್ಳೆ ಬೆಳೆ ಕೊಟ್ಟು, ನಮ್ದೆಲ್ಲ ಕಾಯಿಲೆಗಳು ಬಂದ್ರೆ ವಾಸಿ ಮಾಡಿ, ಯಾರಿಗೆಲ್ಲ ಮನೆ ಇಲ್ವೋ ಮನೆ ಎಲ್ಲ ಕಟ್ಟಿಸ್ಕೊಟ್ಟು, ನಮ್ಮನ್ನ ಇಲ್ಲಿ ಸೆಟ್ಲ್ ಮಾಡೋದಕ್ಕೋಸ್ಕರನ ಯೇಸು ಕ್ರಿಸ್ತರು ಬಂದಿದ್ದು? ಹೌದಾ? ಖಂಡಿತವಾಗಲೂ ಅಲ್ಲ. ಆ ರೀತಿ ನಂಬಿಕೆ ಇಟ್ಕೊಳ್ಳೇಬೇಡಿ. ಯೇಸು ಕ್ರಿಸ್ತರು ಅಥವಾ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು ನಮಗೆ ಈ ಪ್ರಪಂಚದಲ್ಲಿ ಸೆಟ್ಲ್ ಮಾಡ್ಲಿಕ್ಕೋಸ್ಕರ ಬಂದಿಲ್ಲ. ಒಂದು ವೇಳೆ ನಮ್ಮ ಮೈಂಡಲ್ಲಿ ಆ ಥರ ಆಲೋಚನೆ ಇದ್ರೆ ಅದು ಸುಳ್ಳು, ಅದು ತಪ್ಪು ಆಲೋಚನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು ಯಾಕೆ ಕೇಳಿದ್ರೆ, ನಿಜವಾಗ್ಲೂ ನಮ್ಮೆಲ್ಲರನ್ನು ರಕ್ಷಣೆ ಮಾಡಲಿಕ್ಕೆ, ಪಾಪದಿಂದ ನಮ್ಮನ್ನ ಬಿಡಿಸಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಪಾಪದಲ್ಲಿರ್ತಕ್ಕಂಥ ವ್ಯಕ್ತಿಗೆ, ಯಾವ ವ್ಯಕ್ತಿ ಪಾಪದಲ್ಲಿರ್ತಾನೋ ಅವನಿಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಚರ್ಚಿಗೆ ಬರ್ಬೋದು, ಕ್ರಿಶ್ಚಿಯನ್ ಜಾತಿಗೆ ಸೇರ್ಕೋಬಹುದು, ಬೈಬಲ್ ಓದ್ಬೋದು, ಪ್ರಾರ್ಥನೆ ಇದೆಲ್ಲ ಮಾಡ್ಬೋದು. ಆದ್ರೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಪಾಪದಿಂದ ಅವನು ಮುಕ್ತಿ ಪಡ್ಕೋಬೇಕು, ಪಾಪ ಕ್ಷಮೆ ಪಡ್ಕೋಬೇಕು, ಪಾಪದಿಂದ ಹೊರಗೆ ಬರಬೇಕು. ಈ ಪಾಪ ಅನ್ನೋದು ಒಂದು ಕೆಸರಿನ ಗುಂಡಿ ಹಾಗೆ, ಕೆಸರಿನ ಗುಂಡಿ. ಈ ಕೆಸರು ಗುಂಡಿಲಿ ಒಬ್ಬ, ಕೆಸರು ಗೊತ್ತಲ್ಲ, ಕೆಸರಿನ ಗುಂಡಿ, ಕೊಚ್ಚೆ ಗುಂಡಿ, ಅದ್ರ ಒಳಗಡೆ ಬಿದ್ದು ಇಲ್ಲಿ ತನಕ ಮುಳುಗ್ಬಿಟ್ರೆ ಅವನು ಹೇಗೆ ಹೊರಗೆ ಬರ್ತಾನೆ? ಪೂರ್ತಿ ಕೆಸರು. ದೊಡ್ಡ ಸಮುದ್ರ ಅಂತ ಇಟ್ಕೊಳ್ಳೋಣ, ಸಮುದ್ರ ಪೂರ್ತಿ ಕೆಸರೇ ಇದೆ, ನೀವು ಮುಳುಗ್ಬಿಟ್ಟಿದ್ದೀರಾ, ಇಷ್ಟು ತನಕ ಮುಳುಗಿದ್ದೀರಾ. ಈಗ ನೀವು ಹೊರಗಡೆ ಬರಬೇಕು. ಹೇಗೆ ಬರ್ತೀರಾ? ಹೇಗೆ ಬರ್ತೀರಾ ಹೇಳಿ? ಏನ್ ಟೆಕ್ನಾಲಜಿ ಯೂಸ್ ಮಾಡಿ ಬರ್ಬೋದು? ಯಾವ ರೀತಿ ಹೊರಗೆ ಬರ್ಬೋದು? ಯಾರಾದ್ರೂ ಮೇಲಿಂದ ನಿಮ್ಮನ್ನ ಎತ್ತಬೇಕು, ಮೇಲಿಂದ ಹಗ್ಗ ಬಿಟ್ಟು ಕೈ ಕೊಟ್ಟು ನಿಮ್ಮನ್ನ ಎತ್ಕೊಂಡ್ರೆ ನಿಮಗೆ ಬರ್ಲಿಕ್ಕಾಗತ್ತೆ. ನಾವೇ ಬರ್ತೀವಿ ಅಂದ್ರೆ ಬರಕ್ಕಾಗಲ್ಲ. ದೇವ್ರು ಏನ್ ಮಾಡಿದ್ರು ಗೊತ್ತಾ? ಮೇಲಿಂದ ಇಳಿದು ಬಂದು ನಮ್ಮನ್ನ ಮೇಲಕ್ಕೆತ್ತಿದ್ರು. ಈ ಪಾಪ ಎಂಬ ಕೆಸರಿಂದ ಮೇಲಕ್ಕೆತ್ತಿದ್ರು. ಎಲ್ಲರನ್ನೂ ಎತ್ಬಿಟ್ರ ಕೇಳಿದ್ರೆ ಎಲ್ಲರನ್ನೂ ಎತ್ತಿಲ್ಲ. ಅವ್ರು ಬಂದಿದ್ದು ಎಲ್ಲರನ್ನೂ ಎತ್ತಲಿಕ್ಕೋಸ್ಕರನೇ. ಯಾಕೆ ಎಲ್ಲರನ್ನೂ ಎತ್ತಿಲ್ಲ ಅಂದ್ರೆ, ಈಗ ನೋಡಿ, ನೀವೆಲ್ಲೋ ಬಾವಿಯಲ್ಲಿ ಬಿದ್ರಿ ಅಂತ ಇಟ್ಕೊಳ್ಳಿ. ಓಕೆ, ಅರ್ಥ ಆಗ್ತಾ ಇದೆಯಾ ನನ್ನ ಭಾಷೆ? ಅರ್ಥ ಆಗ್ತಾ ಇದೆ? ತಿಳಿತಾ ಇದೆ? ಆಗ್ಲಿ. ಬಾವಿ ಒಳಗಡೆ ಬಿದ್ದ್ಬಿಟ್ಟಿದ್ದೀರಿ. ಯಾರೋ ನಿಮ್ಮ ಫ್ರೆಂಡ್ಸ್ ಮೇಲಿಂದ ಬಂದ್ಬಿಟ್ಟು, ನೀವು 4 ಜನ ಬಾವಿಗೆ ಬಿದ್ರಿ ಅಂತ ಇಟ್ಕೊಳ್ಳಿ. ಎಷ್ಟು ಜನ? 4 ಮಂದಿ ಬಾವಿ ಒಳಗಡೆ ಬಿದ್ದ್ಬಿಟ್ರಿ. ಈಗ ಯಾರೋ ನಿಮ್ಮ ಸ್ನೇಹಿತ ಒಬ್ಬ ಮೇಲಿಂದ ಒಂದು ಹಗ್ಗ ಹಾಕ್ತಾನೆ. ಹಗ್ಗ ಅಂತೀರಾ ಏನಂತೀರಾ? ಹಗ್ಗ ಅಲ್ವಾ? ಹಗ್ಗ ಹಾಕ್ತಾನೆ. 4 ಜನರಲ್ಲಿ 3 ಮಂದಿ ಏನ್ ಮಾಡಿದ್ರಿ? ಆ ಹಗ್ಗನ ಹಿಡ್ಕೊಂಡ್ರಿ. ಎಷ್ಟು ಜನ ಮೇಲ್ ಬರ್ತಾರ ಅವಾಗ? ಯಾರೆಲ್ಲ ಹಗ್ಗ ಹಿಡ್ಕೊಂಡ್ರೋ ಮೇಲ್ಗಡೆ ಅಂತ ಎಳ್ಕೊಳ್ತಾರೆ, ಮೇಲ್ ಬರ್ತಾರೆ. ಒಬ್ಬ ಮಾತ್ರ ಹಗ್ಗನೇ ಹಿಡ್ಕೊಳ್ಳೋದಿಲ್ಲ, ಹೀಗೆ ಕೈ ಕಟ್ಕೊಂಡು ಸ್ಟೈಲ್ ಆಗಿ ನಿಂತ್ಕೊಳ್ತಾನೆ. ಅವನ್ ಮೇಲ್ ಬರ್ತಾನ? ಅವನ್ ಅಲ್ಲೇ ಇರ್ತಾನೆ. ಯಾಕೆ ಅವನ್ ಮೇಲ್ ಬಂದಿಲ್ಲ? ಹಗ್ಗ ಬಂದಿಲ್ವ ಮೇಲಿಂದ ಕೆಳಗಡೆಗೆ? ಅವನ್ ಯಾಕೆ ಮೇಲ್ ಹೋಗಿಲ್ಲ? ಮತ್ತೆ ಅವನ ಹಗ್ಗವನ್ನ ಹಿಡ್ಕೊಂಡಿಲ್ಲ ಅಷ್ಟೇ. ಹಿಡ್ಕೊಂಡ್ರೆ ಸಾಕಿತ್ತು, ಎತ್ ಬಿಡ್ತಾ ಇದ್ರು. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದ್ರು. ಅವ್ರು ಬಂದಿದ್ದು ಪಾಪದ ಕೆಸರಿನಲ್ಲಿ ಬಿದ್ದ ಎಲ್ಲಾ ಮನುಷ್ಯನನ್ನು ಎತ್ತಲಿಕ್ಕೋಸ್ಕರನೇ. ಬೈಬಲ್ ಹೇಳುತ್ತೆ, ಎಲ್ಲಾ ಮಾನವರು ಪಾಪಿಗಳೇ, ಎಲ್ಲರೂ ಈ ಪಾಪದ ಕೆಸರಲ್ಲಿ ಬಿದ್ದವ್ರೆ. ಒಳ್ಳೆಯವರಂತ ಒಬ್ರೂ ಇಲ್ಲ, ನೀತಿವಂತರು ಒಬ್ರು ಕೂಡ ಇಲ್ಲ. ಆದ್ರೆ ಯೇಸು ಕ್ರಿಸ್ತರೇ ಆ ಒಂದು ಹಗ್ಗ ಅಂತ ಇಟ್ಕೊಳ್ಳಿ. ಆ ಹಗ್ಗನ ಬಿಟ್ಟಿದ್ಯಾರು ಮೇಲಿಂದ? ಸ್ವರ್ಗದಿಂದ ದೇವರು. ದೇವರು ಯೇಸುವನ್ನ ಈ ಭೂಮಿಗೆ ಕಳಿಸಿದ್ರು. ಈ ಹಗ್ಗವನ್ನ, ಯೇಸು ಆಗಿರ್ತಕ್ಕಂಥ ಈ ಒಂದು ಪರಲೋಕದ ಹಗ್ಗವನ್ನ ಯಾರು ಬೇಕಾದ್ರೂ ಹಿಡ್ಕೋಬಹುದು. ಯೇಸು ಕ್ರಿಸ್ತರು ಬಂದಿದ್ದು ಕ್ರೈಸ್ತರನ್ನ ರಕ್ಷಣೆ ಮಾಡ್ಲಿಕ್ಕಲ್ಲ, ಅಥವಾ
ಇಸ್ರಾಯೇಲ್ ಜನರನ್ನ ರಕ್ಷಣೆ ಮಾಡ್ಲಿಕ್ಕಲ್ಲ, ಅಥವಾ ಚರ್ಚಿಗೆ ಬರೋರಿಗೋಸ್ಕರ ಅಲ್ಲ, ಅಥವಾ ನಮ್ಮ ತರ ಪ್ರಬೋಧನೆ ಮಾಡೋರಿಗೋಸ್ಕರ ಅಲ್ಲ, ಎಲ್ಲ ಮನುಷ್ಯನನ್ನು ರಕ್ಷಣೆ ಮಾಡೋದಕ್ಕೆ, ಮಾನವರೆಲ್ಲರನ್ನೂ ಕಾಪಾಡಲಿಕ್ಕೆ ದೇವರು ಯೋಜನೆ ಮಾಡಿ ತಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ಈ ಭೂಮಿಗೆ ಕಳಿಸ್ಕೊಟ್ರು. ಮಗನೇ, ಈ ಜನರೆಲ್ಲರೂ ಪಾಪ ಮಾಡಿ ನಮಗೆ ಬೆನ್ನು ತೋರಿಸಿದ್ದಾರೆ, ಈಗ ಅವರು ನಮಗೆ ಶತ್ರುಗಳಾಗ್ಬಿಟ್ಟಿದ್ದಾರೆ, ಎಷ್ಟು ಕರೆದ್ರೂ ಬರ್ತಾ ಇಲ್ಲ. ಆದ್ರಿಂದ ನಾವು ಅವ್ರನ್ನ ಪ್ರೀತಿ ಮಾಡೋಣ, ಆ ಪ್ರೀತಿಯನ್ನು ಅವ್ರಿಗೆ ತೋರಿಸೋಣ. ನಾವೀ ಪಾಪದಲ್ಲಿರ್ತಕ್ಕಂಥ ಈ ಜನರನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅನ್ನೋದನ್ನ ಅವರಿಗೆ ತೋರಿಸ್ಬೇಕು. ಅದರಿಂದ ನೀನು ಮನುಷ್ಯನಾಗಿ ಹೋಗಿ ಈ ಮನುಷ್ಯನ ಪಾಪವನ್ನು ಹೊತ್ಕೊಂಡು ಆ ಪಾಪದ ಸಂಬಳ ಮರಣವನ್ನ ನೀನು ಅನುಭವಿಸಿ ಇವ್ರ ಕಣ್ಮುಂದೆನೆ ನೀನು ಸಾಯ್ಬೇಕು. ಆ ನಿನ್ನ ಸಾವನ್ನ ನೋಡಿ ಆದರೂ ನಿನ್ನಲ್ಲಿ ಯಾರೆಲ್ಲ ನಂಬಿಕೆ ಇಟ್ಟು ಪಾಪಕ್ಕೆ ವಿಮುಖನಾಗಿ ದೇವರ ಕಡೆಗೆ ತಿರುಗ್ತಾರೋ ಅವರೆಲ್ಲರೂ ನಮಗೆ ಮಿತ್ರರಾಗ್ತಾರೆ. ಹೀಗೆ ಅವ್ರನ್ನೆಲ್ಲ ನಾವು ಎಲ್ಲಿ ಕರ್ಕೊಂಡು ಹೋಗ್ಬೋದು? ಸ್ವರ್ಗ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ಆಲೋಚನೆ ಮಾಡಿ ದೇವರು ತಮ್ಮ ಒಬ್ಬನೇ ಮಗನನ್ನ ಈ ಭೂಮಿಗೆ ಕಳಿಸ್ಕೊಟ್ರು. ಆದ್ರೆ ದುರದೃಷ್ಟ, ಏನ್ ಮಾಡೋದು? ಕೆಲವರು ಮಾತ್ರ ನಂಬಿದ್ರು, ಎಲ್ಲರೂ ನಂಬಿಲ್ಲ. ಕ್ರಿಶ್ಚಿಯನ್ಸ್ ಎಲ್ಲ ನಂಬದವರು ಅಂತ ಅಲ್ಲ, ಅವ್ರು ಸುಮ್ಮನೆ ಜಾತಿಯಲ್ಲಿ ಸೇರ್ಕೊಬಿಟ್ಟಿದ್ದಾರೆ. ಹೇಗೋ ಅವ್ರ ಅಪ್ಪ ಅಮ್ಮ ಕ್ರಿಶ್ಚಿಯನ್ ಆಗಿದ್ರು. ಕೆಲವ್ರು ಹೇಳ್ತಾರಲ್ವಾ, ನಾವು ತಾತನ ಕಾಲದಿಂದಾನೇ ಕ್ರಿಶ್ಚಿಯನ್ ಆಗಿದ್ದೀವಿ, ನಮ್ಮ ಅಪ್ಪ ಅಮ್ಮನ ಕಾಲದಿಂದನೂ ಕ್ರಿಶ್ಚಿಯನ್ನೇ. ಆ ರೀತಿಯಲ್ಲಿ ಒಂದು ಕ್ರೈಸ್ತ ಧರ್ಮದಲ್ಲಿ ಇದ್ದು ಕ್ರೈಸ್ತ ಸಂಪ್ರದಾಯಗಳನ್ನ ಮಾಡಿಕೊಂಡು ಕ್ರಿಶ್ಚಿಯನ್ ಆಗಿ ನಾವೀಗೊಂದು ಜಾತಿಯಲ್ಲಿ ಹೋಗ್ತಾ ಇದ್ದೀವಿ. ಆದ್ರಿಂದ ಏನ್ ಪ್ರಯೋಜನ ಕೇಳಿದ್ರೆ ಪ್ರಯೋಜನ ಇಲ್ಲ. ನಾವು ಕ್ರಿಸ್ತನನ್ನ ನಂಬಿ ಹಗ್ಗ ಹಿಡಿದ ಮೇಲೆ ಬರಬೇಕು, ಪಾಪದಿಂದ ಹೊರಗಡೆ ಬರಬೇಕು. ಯೇಸುನ ನಂಬಿದೀವಿ ಅಂದ್ರೆ ಅದರ ಅರ್ಥ ಏನ್ ಗೊತ್ತಾ? ನಾವು ಪಾಪದಿಂದ ಹೊರಗಡೆ ಬಂದಿರ್ತೀವಿ, ನಮಗೊಂದು ಹೊಸ ಒಂದು ಜೀವ ನಮಗೆ ಸಿಗುತ್ತೆ. ಯೇಸುವನ್ನ ನಂಬಿದ್ರೆ ಏನ್ ಸಿಗುತ್ತೆ ಕೇಳಿದ್ರೆ ಜೀವ ಸಿಗುತ್ತೆ. ನೀವು ಯೇಸುನ ನಂಬದವರಾದ್ರೆ ಅದರ ಅರ್ಥ ಏನ್ ಗೊತ್ತಾ? ದೇವರು ನಿಮ್ಗೊಂದು ಹೊಸ ಜೀವ ಕೊಡ್ತಾರೆ. ಯಾರೆಲ್ಲ ಅವ್ರನ್ನ ನಂಬಿದಾರೋ ಅವ್ರಿಗೆ ಹೊಸ ಜೀವ ಕೊಡ್ತಾರೆ. ಕೆಲವೊಂದು ವಾಕ್ಯಗಳ ಮುಖಾಂತರ ನಾವು ನೋಡೋಣ. ಈಗ ಹೇಳಿದ್ದೆಲ್ಲ ವಾಕ್ಯನೇ, ಆದ್ರೂ ಕೂಡ ನಿಮ್ಮಲ್ಲಿ ಕೆಲವರು ಬೈಬಲ್ ತಂದಿರ್ಬೋದು. ತಂದಿದ್ದೀರಾ? ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಧ್ಯಾನ ಅಂತ ಇದ್ರೆ ಬೈಬಲ್ ಓದುವವರು ಬೈಬಲ್ ತಗೊಂಡು ಬನ್ನಿ, ಆಗ ಅದು ನಿಮ್ಗೆ ಉಪಯೋಗ ಆಗುತ್ತೆ. ನಿಮಗೂ ಕೂಡ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಒಂದು ಚಾನ್ಸ್ ದೇವ್ರು ಕೊಟ್ಟಿದ್ದಾರೆ. ಯಾರನ್ನೂ ಹೊತ್ಕೊಂಡು ಹೋಗೋದಿಲ್ಲ ದೇವರು, ಆಯ್ತಾ? ಈಗ ಉದಾಹರಣೆ, ನೀವು ಚರ್ಚಿಗೆ ಬಂದಿಲ್ಲ ಅಂದ್ರೆ ನಿಮ್ಮ ಧರ್ಮ ಕೇಂದ್ರದ ಗುರುಗಳು ಮನೆಗೆ ಬಂದು ಎಳ್ಕೊಂಡು ಬರ್ಬೋದು, ಇಲ್ಲ ಸಿಸ್ಟರ್ಸ್ ಬಂದು ಮನೆಗೆ ಹುಡುಕಿ ಎಳ್ಕೊಂಡು ಬರ್ಬೋದು. ಚರ್ಚಿಗೆ ಯಾಕೆ ಬರ್ತಾ ಇಲ್ಲ, ಕ್ಯಾಟಗಿಸಮ್ಗೆ ಯಾಕೆ ಬರ್ತಾ ಇಲ್ಲ, ಬಾ ಅಂತ. ಸ್ವರ್ಗದಲ್ಲಿ ಆ ಥರ ಯಾರನ್ನೂ ಎಳ್ಕೊಂಡು ಹೋಗಲ್ಲ ದೇವರು. ನೀನು ಯಾಕೆ ಸ್ವರ್ಗಕ್ಕೆ ಬಂದಿಲ್ಲ, ಬಾರೋ ಅಂತ ಎಳ್ಕೊಂಡು ಹೋಗೋ ಸಿಸ್ಟಮ್ ಇಲ್ಲ. ಅದು ಇಲ್ಲಿ ಈ ಎಳ್ಕೊಂಡು ಹೋಗೋದೆಲ್ಲ ಈ ಪ್ರಪಂಚದಲ್ಲಿ ಮಾತ್ರನೇ. ಶಾಲೆಗೆ ಬಂದಿಲ್ಲ ಅಂದ್ರೆ ಟೀಚರ್ಸ್ ಏನ್ ಮಾಡ್ತಾರೆ, ಮನೆಗೆ ಬಂದು ಎಳ್ಕೊಂಡು ಹೋಗ್ತಾರೆ, ಇಲ್ಲ ಯಾರಾದ್ರೂ ಹೊತ್ಕೊಂಡು ಹೋಗ್ತಾರೆ. ಆದ್ರೆ ಸ್ವರ್ಗ ರಾಜ್ಯಕ್ಕೆ ದೇವರು ಯಾರನ್ನು ಎಳ್ಕೊಂಡು ಹೋಗಲ್ಲ. ಎಲ್ಲರಿಗೂ ಆಹ್ವಾನ ಇದೆ, ಎಲ್ಲರಿಗೂ ಆಹ್ವಾನ ಇದೆ. ಒಳ್ಳೆಯವರಿಗೂ ಕೆಟ್ಟವರಿಗೂ, ಕ್ರೈಸ್ತರಿಗೂ ಕ್ರೈಸ್ತರ ಅಲ್ಲದೆ ಇದ್ದವರಿಗೂ, ಚರ್ಚಿಗೆ ಬರುವವರಿಗೂ ಬಾರದೇ ಇದ್ದವರಿಗೂ, ಎಲ್ಲ ಮನುಷ್ಯನಿಗೂ ಎಲ್ಲಿಗೆ ಆಹ್ವಾನ ಇದೆ? ಸ್ವರ್ಗಕ್ಕೆ ಆಹ್ವಾನ ಇದೆ. ಯಾರು ಬೇಕಾದರೂ ಹೋಗ್ಬೋದು, ಆದ್ರೆ ಕಂಡೀಷನ್ ಇದೆ. ಇಷ್ಟ ಬಂದಂಗೆ ನಾನು ಬದುಕ್ತೀನಿ, ಇಲ್ಲಿ ತಿಂದು ಕುಡ್ದು ಮಜಾ ಮಾಡಿ ಏನೇನು ಬೇಕೋ ಅದೆಲ್ಲ ಮಾಡಿ ಭಾನುವಾರ ಚರ್ಚಿಗೆ ಬಂದು ಬದುಕ್ತೀನಿ, ಸತ್ತ ಮೇಲೆ ಸ್ವರ್ಗಕ್ಕೆ ಬಂದ್ಬಿಡ್ತೀನಿ ಅಂದ್ರೆ ಹೋಗಕ್ಕಾಗಲ್ಲ. ಸ್ವರ್ಗಕ್ಕೆ ಹೋಗೋದಾದ್ರೆ ದೇವರೊಂದು ದಾರಿ ಇಟ್ಟಿದ್ದಾರೆ. ಆ ದಾರಿಯಲ್ಲಿ ಹೋದ್ರೆ ಮಾತ್ರನೇ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಸ್ವರ್ಗ ರಾಜ್ಯಕ್ಕೆ, ಆ ಅಮರ ಜೀವಕ್ಕೆ ನಮಗೆ ಹೋಗ್ಲಿಕ್ಕಾಗುತ್ತೆ. ಅಲ್ಲಿಗೆ ಹೋಗದೆ ಇದ್ರೆ ಈ ಲೋಕದಲ್ಲಿ ನಾವು ಮಾಡುವ ಪ್ರಾರ್ಥನೆಗಳಿಂದ ಏನ್ ಪ್ರಯೋಜನ? ನಾವು ಭಾನುವಾರ ಚರ್ಚಿಗೆ ಬಂದು ಸ್ವರ್ಗಕ್ಕೆ ಹೋಗದೆ ಇದ್ರೆ ಏನ್ ಪ್ರಯೋಜನ ಆಯ್ತು? ಕೊನೆಗೆ ಅಲ್ಲಿ ಹೋಗ್ಬೇಕಲ್ವಾ, ಅಲ್ಲಿ ತಲುಪಬೇಕಲ್ವಾ? ಆ ಜೀವನ ಇಲ್ಲದೆ ಇದ್ರೆ ಈ ಜೀವನ ವ್ಯರ್ಥ ಅಲ್ವಾ? ಈ ಧ್ಯಾನ ಯಾಕೆ? ತಪಸ್ಸು ಕಾಲ ಯಾಕೆ? ನಾವು ಅಲ್ಲಿಗೆ ಹೋಗ್ಲಿಕ್ಕೋಸ್ಕರ ಇರುವ ಒಂದು ಪ್ರಯತ್ನ.
ಆ ಇಕ್ಕಟ್ಟಾದ ದಾರಿಯಲ್ಲಿ ಅಲ್ವಾ. ಅದು ಪ್ರಾರಂಭ ಆಗೋದು ಎಲ್ಲಿ ಕೇಳಿದ್ರೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಾಗ. ನಾನು ಅವಾಗಲೇ ಹೇಳಿದ್ನಲ್ಲ, ಬಾವಿಗೆ ಬಿದ್ದ 4 ಜನರಲ್ಲಿ 3 ಜನ ಹಗ್ಗ ಹಿಡ್ಕೊಂಡ್ರು. ಯಾರೆಲ್ಲ ಹಗ್ಗನ ಹಿಡ್ಕೊಂಡ್ರೋ ಮೇಲಿದ್ದವ್ರು ಎತ್ಕೊಂಡ್ರು. ಯಾರ ಹಗ್ಗನ ಹಿಡ್ಕೊಳ್ಳಿಲ್ವೋ ಅವನ ಅಲ್ಲೇ ಇದ್ದ. ಕಾಪಾಡಿ ಕಾಪಾಡಿ ಅಂತ ಹೇಳ್ಬಿಟ್ಟು ಬಾಯಿ ಬಡ್ಕೊಂಡ್ರೆ ಏನ್ ಪ್ರಯೋಜನ ಇಲ್ಲ. ಹಗ್ಗ ಹಿಡ್ಕೋಬೇಕು. ಹಗ್ಗ ಹಿಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ರೆ ಸಾಕು. ಅದಕ್ಕೆ ಯೇಸು ಹೇಳಿದ್ದು, ಸ್ವರ್ಗದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ನಾನು. ಯೇಸು ಭೂಮಿಯಿಂದ ಇಳಿದು ಬಂದವರಲ್ಲ, ಸ್ವರ್ಗದಿಂದ ಇಳಿದು ಬಂದವರು. ಯಾರೆಲ್ಲ ಅವ್ರನ್ನ ಹಿಡ್ಕೊಳ್ತಾರೋ, ಅಂದ್ರೆ ಅವರಲ್ಲಿ ವಿಶ್ವಾಸ ಇಡ್ತಾರೋ, ಯೇಸು ಬಂದಿದ್ದು ಯಾರಿಗೋಸ್ಕರ? ನನಗೋಸ್ಕರ, ನನ್ನ ಪಾಪಗಳಿಗೆ ಪರಿಹಾರ ಮಾಡ್ಲಿಕ್ಕೋಸ್ಕರ. ಯೇಸು ಕ್ರಿಸ್ತರು ಬಂದಿದ್ದು ನನ್ನನ್ನ ರಕ್ಷಣೆ ಮಾಡೋದಕ್ಕೋಸ್ಕರ. ಯೇಸು ಕ್ರಿಸ್ತರು ಬಂದಿದ್ದು ನನ್ನನ್ನ ಮೇಲಕ್ಕೆತ್ತಲಿಕ್ಕೋಸ್ಕರ. ಯೇಸು ಕ್ರಿಸ್ತರು ಬಂದಿದ್ದು ನನ್ನನ್ನ ದೇವರ ಮಗನಾಗಿ ಮಗಳಾಗಿ ಮಾಡ್ಲಿಕ್ಕೋಸ್ಕರ. ಯೇಸು ಕ್ರಿಸ್ತರು ಬಂದಿದ್ದು ನನಗೆ ಪವಿತ್ರಾತ್ಮನನ್ನ ಕೊಡ್ಲಿಕ್ಕೋಸ್ಕರ, ಹೊಸ ಜೀವ ಕೊಡ್ಲಿಕ್ಕೋಸ್ಕರ. ಯೇಸು ಕ್ರಿಸ್ತರು ಬಂದಿದ್ದು ನನ್ನನ್ನ ಪರಲೋಕಕ್ಕೆ ಕೊಂಡೊಯ್ಯಲಿಕ್ಕೋಸ್ಕರ. ಇದನ್ನ ನೀನು ನಂಬೋದಾದ್ರೆ, ಇದನ್ನ ಯಾರೆಲ್ಲ ನಂಬ್ತಾರೋ ಅವರಿಗೆ ದೇವರು ಒಂದು ಹೊಸ ಜೀವ ಕೊಡ್ತಾರೆ, ಒಂದು ಹೊಸ ಲೈಫ್ ಕೊಡ್ತಾರೆ. ಯೋವಾನನು ಬರೆದಂತ ಶುಭ ಸಂದೇಶ ಅಧ್ಯಾಯ 1 ನಾವು ಓದ್ತೀವಿ. ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 12 ಮತ್ತು 13 ನಾವು ಓದ್ತೀವಿ. ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು. ಅಂಥವರಿಗೆ ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಏನ್ ಕೊಟ್ರು? ಇದೊಂದು ಸಾಧಾರಣ ವಿಷಯ ಅಲ್ಲ. ಇದೊಂದು ಸಾಧಾರಣ ವಿಷಯ ಅಲ್ಲ. ದೇವರ ಮಕ್ಕಳು ಅಥವಾ ದೇವರ ಮಗನಾಗುವ ಒಂದು ಹಕ್ಕು, ಒಂದು ಸ್ವಾತಂತ್ರ್ಯ, ಒಂದು ಸೌಭಾಗ್ಯ, ಒಂದು ಅವಕಾಶ ವಿಶ್ವಾಸ ಇಟ್ಟವನಿಗೆ ಸಿಗುತ್ತೆ. ನೋಡಿ, ಕೆಲವು ಟೈಮ್ ಈ ಊರಲ್ಲಿ ತುಂಬಾ ಶ್ರೀಮಂತ ಯಾರಾದ್ರೂ ಇದ್ರೆ, ನಾವು ತುಂಬಾ ಬಡವ ಕುಟುಂಬದಲ್ಲಿ ಹುಟ್ಟಿದ್ರೆ, ನಮ್ಮಪ್ಪ ಹುಡುಕ, ನಮ್ಮಮ್ಮ ಇನ್ಯಾರದೋ ಜೊತೆಗೆ ಬದುಕ್ತಾ ಇದ್ದಾಳೆ, ಜೀವನದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಆದ್ರೆ ಊರಿನಲ್ಲಿ ಒಬ್ಬ ಶ್ರೀಮಂತ ಇದ್ದಾನೆ, ತಂದೆ ತಾಯಿ ತುಂಬಾ ಚೆನ್ನಾಗಿದ್ದಾರೆ. ನಮ್ಗೆ ಅವ್ರನ್ನ ನೋಡುವಾಗೆಲ್ಲ ಏನನ್ಸುತ್ತೆ ಗೊತ್ತಾ? ನಾನಾ ಮನೇಲಿ ಯಾಕೆ ಹುಟ್ಟಿಲ್ಲ, ನಾನಾ ಮನೆಯಲ್ಲಿ ಯಾಕೆ ಹುಟ್ಟಿಲ್ಲ, ನಾನು ಅವರಿಗೆ ಮಗನಾಗಿ ಯಾಕೆ ಹುಟ್ಟಿಲ್ಲ, ಅವ್ರು ನಮ್ಮ ಅಪ್ಪ ಅಮ್ಮ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಮನಸ್ಸೊಳಗಡೆ ಅಂದ್ಕೊಳ್ತೀವಿ. ಒಂದು ವೇಳೆ ಅವ್ರೇನಾದ್ರೂ ನಿಮಗೆ ದಾರಿ ಮೇಲೆ ಹೋಗ್ಬೇಕಾದ್ರೆ ಸಿಕ್ಕಿ, ನೋಡಪ್ಪ ನಾಳೆಯಿಂದ ನೀನ್ ನಮ್ಮ ಮನೆಗೆ ಬರ್ತೀಯ, ನಮ್ಮ ಮನೇಲಿ ಇರ್ತೀಯ, ಆದ್ರೆ ಒಂದು ಕಂಡೀಷನ್, ನೀನ್ ಇರೋದಾದ್ರೆ ಮಗನಾಗಿರ್ಬೇಕು. ನಮ್ಮ ಮನೇಲಿ ಇರೋದಾದ್ರೆ, ನನ್ನ ಮಗನಾಗಿ ನೀನ್ ಇರೋದಾದ್ರೆ ಮನೆಗೆ ಬಾ, ನಾನು ನಿನ್ನ ಮಗನ ತರ ನೋಡ್ಕೊಳ್ತೀನಿ, ನಾನು ನಿನಗಪ್ಪ, ನೀನ್ ನನಗೆ ಮಗ. ಆ ಸಂಬಂಧದಲ್ಲಿ ಇರ್ಲಿಕ್ಕೆ ಬರ್ತೀಯಾ ಕೇಳಿದ್ರೆ ಅವನೇನ್ ಮಾಡ್ತಾನೆ? ಆ ಚಾನ್ಸ್ ಅವನಿಗೆ ಏನಾದ್ರೂ ಸಿಕ್ಕಿದ್ರೆ ಏನ್ ಮಾಡ್ತಾನೆ? ಇದಕ್ಕಿಂತ ದೊಡ್ಡ ಸೌಭಾಗ್ಯ, ಬ್ಲೆಸ್ಸಿಂಗ್ ಇನ್ನೇನಿದೆ? ನಮ್ಮಪ್ಪ ಕುಡಿದು 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 ಬೀದಿನಲ್ಲಿ ಮಲಗ್ತಾನೆ, ಅಮ್ಮ ಇನ್ನೊಬ್ಬನ ಜೊತೆಗೆ ಸಂಸಾರ ಮಾಡ್ತಾ ಇದ್ದಾಳೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ತಿನ್ಲಿಕ್ಕಿಲ್ಲ, ಹಾಕೊಳ್ಳಿಕ್ ಬಟ್ಟೆ ಇಲ್ಲ, ಕುಡಿಲಿಕ್ಕೆ ಒಳ್ಳೆ ನೀರಿಲ್ಲ, ಮಲಗ್ಲಿಕ್ಕೆ ಒಂದು ಜಾಗ ಇಲ್ಲ. ಇಂಥ ಒಂದು ಅಸಹ್ಯವಾದ ಜೀವನ ಜೀವಿಸ್ತಾ ಇರುವಾಗ ನಾನು ಆಸೆ ಪಟ್ಟ ಹಾಗೆ ಒಬ್ಬ ಮನುಷ್ಯ ಮಗನಾಗಿ ಬಂದಿರು ನನ್ನ ಮನೆಯಲ್ಲಿ ಅಂತ ಹೇಳುವಾಗ ನಾವೇನ್ ಮಾಡ್ತೀವಿ? ಎಲ್ಲವನ್ನ ಬಿಟ್ಟು ಓಡಿ ಹೋಗ್ತೀವಿ. ಆದ್ರೆ ಅದೊಂದು ಮನುಷ್ಯ ಕರೆದಿರೋದು. ಆದ್ರೆ ಇಲ್ಲಿ ಭೂಮಿಯನ್ನು, ಸ್ವರ್ಗವನ್ನು, ಸಕಲವನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಾದ ದೇವರು ಪಾಪಿಗಳಾದ ನಮ್ಮೆಲ್ರಿಗೂ, ನನಗೂ ನಿಮಗೂ ಒಂದು ದೊಡ್ಡ ಸೌಭಾಗ್ಯ, ಒಂದು ದೊಡ್ಡ ಆಫರ್, ದೊಡ್ಡ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಏನ್ ಗೊತ್ತಾ? ಬಂದು ನನ್ನ ಮಗನಾಗಿ ಇರೋದಾದ್ರೆ ಇರು, ನನ್ನ ಮಗಳಾಗಿ ಇರೋದಾದ್ರೆ ಇರು, ನಿನಗೊಂದು ಚಾನ್ಸ್ ಫ್ರೀ, ನಾನೇನು ಕೇಳಲ್ಲ, ನೀನೇನು ಮಾಡೋದು ಬೇಕಾಗಿಲ್ಲ. ಆದ್ರೆ ಒಂದು,
ನಾನು ಕಳುಹಿಸಿ ಕೊಟ್ಟಾತನಲ್ಲಿ ನೀನು ವಿಶ್ವಾಸ ಇಡಬೇಕು, ಅಥವಾ ನನ್ನ ಏಕೈಕ ಪುತ್ರನಲ್ಲಿ ನೀನು ನಂಬಿಕೆ ಇಡಬೇಕು, ಯೇಸು ಕ್ರಿಸ್ತನಲ್ಲಿ ನೀನು ವಿಶ್ವಾಸ ಇಡಬೇಕು. ಏನಂತ ವಿಶ್ವಾಸ ಇಡಬೇಕು? ಯೇಸು ನನ್ನ ಕಾಯಿಲೆ ಎಲ್ಲ ವಾಸಿ ಮಾಡ್ತಾರೆ ಅಂತನಾ? ಅಲ್ಲ. ಯೇಸು ನನ್ನ ಸಾಲ ಎಲ್ಲ ತೀರಿಸ್ತಾರೆ ಅಂತನಾ? ಅಲ್ಲ. ಯೇಸು ಕ್ರಿಸ್ತರು ನಾಳೆ ನಮಗೆ ಹೊಸ ಮನೆ ಕಟ್ಟಿ ಕೊಡ್ತಾರೆ ಅಂತನಾ? ಅಲ್ಲ. ಯೇಸು ಕ್ರಿಸ್ತರು ಒಳ್ಳೆ ಮಳೆ ಬೆಳೆ ಕೊಡ್ತಾರೆ ಅಂತನಾ? ಅಲ್ಲ. ಈ ವಿಶ್ವಾಸದಿಂದ ನಿನಗೆ ನಿತ್ಯ ಜೀವ ಸಿಗಲ್ಲ. ಮಳೆ ಸಿಗುತ್ತೆ, ಬೆಳೆ ಸಿಗುತ್ತೆ, ರೋಗ ಸೌಖ್ಯ ಸಿಗುತ್ತೆ, ಸಾಲ ತೀರುತ್ತೆ, ಆದರೆ ಇದೆಲ್ಲ ನಾಶವಾಗಿ ಹೋಗುತ್ತೆ. ಇದು ನಿನ್ನನ್ನು ಸ್ವರ್ಗಕ್ಕೆ ಕೊಂಡೊಯ್ಯೋದಿಲ್ಲ. ಮತ್ತೆ ಏನಂತ ವಿಶ್ವಾಸ ಇಡಬೇಕು? ಯೇಸು ಕ್ರಿಸ್ತರು ನನಗೆ ಪಾಪ ಕ್ಷಮೆಯನ್ನ ಕೊಟ್ಟಿದ್ದಾರೆ. ಅವರ ಶಿಲುಬೆಯ ಮರಣ ನನಗೋಸ್ಕರ, ನನ್ನ ರಕ್ಷಣೆಗೋಸ್ಕರ, ನಾನು ಮಾಡಿದ ಸಕಲ ಪಾಪಗಳ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತರು ಈ ಒಂದು ಬಲಿಯನ್ನು ಅರ್ಪಿಸಿದ್ದಾರೆ. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಪ್ರಧಾನ ಯಾಜಕನು ಜನರು ಮಾಡಿದ ಪಾಪಕ್ಕಾಗಿಯೂ ತಾನು ಮಾಡಿದ ಪಾಪಕ್ಕಾಗಿಯೂ ಯಜ್ಞವನ್ನ ಅರ್ಪಿಸುವ ಹಾಗೆ ಕ್ರಿಸ್ತ ಯೇಸು ತಾನು ಮಾಡಿದ ಪಾಪಕ್ಕಾಗಿ ಅಲ್ಲ, ಎಲ್ಲಾ ಮನುಷ್ಯರು ಮಾಡಿದ ಪಾಪಕ್ಕಾಗಿ ತನ್ನನ್ನೇ ಒಂದು ಯಜ್ಞವಾಗಿ ಅವರು ಅರ್ಪಣೆ ಮಾಡ್ತಾರೆ. ಅದೇ ನಾವು ಆಚರಿಸುವಂತಹ ಈ ತಪಸ್ಸು ಕಾಲದ ಕೊನೆಯಲ್ಲಿ ಆಚರಿಸುವಂತಹ ಆ ಕಾರ್ಯಗಳು. ಗುಡ್ ಫ್ರೈಡೆ, ಯೇಸು ಕ್ರಿಸ್ತರು ಯಜ್ಞದ ಕುರಿಮರಿ ಆಗಿ ನನ್ನ ಮತ್ತು ನಿಮ್ಮ ಸಕಲ ಮನುಷ್ಯನ ಪಾಪಗಳ ಪರಿಹಾರಕ್ಕಾಗಿ ಅವರು ತಮ್ಮನ್ನೇ ಅರ್ಪಿಸಿಕೊಳ್ತಾರೆ. ಬಲಿ ವಸ್ತುನು ಅವರೇ, ಬಲಿ ಅರ್ಪಿಸೋದು ಅವರೇ. ಅವರೇ ಯಾಜಕರು, ಅವರೇ ಬಲಿಯ ಕುರಿಮರಿ. ಅದನ್ನು ಯೋವಾನರು ಹೇಳ್ತಾರೆ, ಯೋವಾನ 1:29 ಹೇಳ್ತಾರೆ, ಈಗೋ ನೋಡಿ ಬಲಿ ಅರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ. ಲೋಕದ ಪಾಪಗಳನ್ನು ಪರಿಹಾರ ಮಾಡುವವರು ಈತನೇ. ಹಾಗಾದ್ರೆ ಯೇಸು ಕ್ರಿಸ್ತರು ಬಂದಿದ್ದು ಲೋಕದ ಏನೇನೋ ಸಮಸ್ಯೆಗಳಿದೆಯಲ್ವ ಲೋಕದಲ್ಲಿ, ಅದು ಪರಿಹಾರ ಮಾಡ್ಲಿಕ್ಕಲ್ಲ. ಅದು ಇರುತ್ತೆ. ಅದು ಯೇಸು ಕ್ರಿಸ್ತರು ಬರುವುದಕ್ಕಿಂತ ಮುಂಚಿತವಾಗಿನೂ ಇತ್ತು, ಅವರು ಬಂದ ಮೇಲೂ ಇದೆ, ಅವರು ಹೋದ ಮೇಲೂ ಇರುತ್ತೆ. ಅವರು ಮತ್ತೆ ಮರಳಿ ಬರುವ ತನಕ ಸಮಸ್ಯೆಗಳಿರುತ್ತೆ. ಯೇಸು ಕ್ರಿಸ್ತರು ಬಂದಿದ್ದು ನನಗೂ ಮತ್ತು ದೇವರಿಗೂ ಮಧ್ಯದಲ್ಲಿ ದೊಡ್ಡ ಒಂದು ಸಮಸ್ಯೆ ಇತ್ತು, ಗೋಡೆ ಇತ್ತು, ಪಾಪ, ಸಿನ್. ಇದು ಬಗೆಹರಿಸಲಿಕ್ಕೆ ಈ ಪ್ರಪಂಚದಲ್ಲಿ ಯಾರೂ ಇರಲಿಲ್ಲ, ಯಾವ ಯಜ್ಞಗಳೂ ಇರಲಿಲ್ಲ. ದೇವರಿಗೆ ಮಾತ್ರ ಸಾಧ್ಯ ಪಾಪವನ್ನು ತೆಗೆದು ಹಾಕಲಿಕ್ಕೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಬಂದು ಯಜ್ಞದ ಕುರಿಮರಿಯಾಗಿ ನನ್ನ ಪಾಪಗಳ ಪರಿಹಾರಕ್ಕಾಗಿ ತನ್ನ ರಕ್ತವನ್ನ ಚೆಲ್ಲಿ ನನ್ನ ಪಾಪಗಳನ್ನ ಅವರೇನ್ ಮಾಡಿದ್ರು? ತೊಳೆದರು. ಇದನ್ನ ನಾವು ನಂಬುವಾಗ ಈ ನಂಬಿಕೆಯ ಫಲ ದೇವರು ನಮಗೆ ಅವರ ಮಕ್ಕಳಾಗುವ ಅಥವಾ ದತ್ತು ಮಕ್ಕಳಾಗುವ ಒಂದು ಹಕ್ಕನ್ನ ಕೊಡ್ತಾರೆ. ಇದನ್ನ ನಂಬುವವರಿಗೆ. ಈಗ ನೀವು ಕೇಳಿಸ್ಕೊಳ್ತಾ ಇದ್ದೀರಲ್ವಾ, ಇದನ್ನ ನೀವು ನಂಬೋದಾದ್ರೆ, ನಂಬಿಕೆಗೆ ಬೇಕಾದ ಒಂದು ಸಾಮರ್ಥ್ಯ ದೇವರು ಎಲ್ರಿಗೂ ಕೊಟ್ಟಿದ್ದಾರೆ, ಎಲ್ರಿಗೂ ಕೊಟ್ಟಿದ್ದಾರೆ. ನಾವೊಂದು ಡಾಕ್ಟರ್ ಹತ್ರ ಹೋಗುವಾಗ ನಂಬಿಕೆಯಿಂದ ಹೋಗ್ತೀವಿ, ಈ ಡಾಕ್ಟರ್ ಹತ್ರ ಹೋದ್ರೆ ಒಳ್ಳೇದಾಗುತ್ತೆ ಅಂತ. ಒಂದು ಹೋಟ್ಲಿಗೆ ಹೋಗೋದು ನಂಬಿಕೆಯಿಂದ ಹೋಗ್ತೀವಿ, ಈ ಹೋಟ್ಲಿಗೆ ಹೋಗಿ ಕುತ್ಕೊಂಡ್ರೆ ಊಟ ಸಿಗುತ್ತೆ ಅಂತ. ಒಂದು ಬಸ್ ಹತ್ತುವಾಗ ನಮ್ಗೊಂದು ನಂಬಿಕೆ ಇದೆ, ಬಸ್ ಬೋರ್ಡ್ ನೋಡಿ ನಂಬ್ತೀವಿ, ಈ ಬಸ್ ನಮ್ಮನ್ನ ಈ ಊರಿಂದ ಆ ಊರಿಗೆ ಕರ್ಕೊಂಡು ಹೋಗುತ್ತೆ ಅಂತ. ಒಂದು ಬ್ಯಾಂಕಿಗೆ ನಾವು ದುಡ್ಡು ಡೆಪಾಸಿಟ್ ಮಾಡಬೇಕಾದ್ರೆ ನಮ್ಗೊಂದು ನಂಬಿಕೆ ಇದೆ, ಈ ಬ್ಯಾಂಕ್ ಅವರು ಹುಷಾರಾಗಿ ಇಟ್ಕೊಳ್ತಾರೆ, ನಮಗೆ ಬೇಕಾದಾಗ ಕೊಡ್ತಾರೆ ಅಂತ. ಅದೇ ತರ ನಾವು ಯೇಸು ಕ್ರಿಸ್ತರು ನನ್ನ ಪಾಪಗಳ ಪರಿಹಾರಕ್ಕಾಗಿ ಈ ಭೂಮಿಗೆ ಬಂದ್ರು, ನಾನು ನಂಬ್ತೀನಿ. ನನ್ನ ಬದಲಿಗೆ ಅವರು ಶಿಲುಬೆ ಮೇಲೆ ಸತ್ರು, ನಾನು ನಂಬ್ತೀನಿ. ನನ್ನ ಪಾಪವನ್ನೆಲ್ಲ ಅವರು ತೊಳೆದ್ರು, ನಾನು ನಂಬ್ತೀನಿ. ಈ ರೀತಿಯಲ್ಲಿ ಅವರು ನನ್ನನ್ನು ಪ್ರೀತಿ ಮಾಡಿದ್ರು, ನಾನು ನಂಬ್ತೀನಿ. ಇದನ್ನ ನೀನು ನಂಬುವಾಗ ಆ ನಂಬಿಕೆಯನ್ನ ಯಾರು ನೋಡ್ತಾರೆ? ದೇವರು ನೋಡ್ತಾರೆ, ನನಗೆ ಕಾಣಿಸಲ್ಲ. ನೀವು ಈಗ ನಾನು ಹೇಳಿದ ವಿಷಯ ನೀವು ನಂಬಿದ್ದೀರೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ದೇವ್ರಿಗೆ ಕಾಣಿಸುತ್ತೆ. ನಮ್ಮೆಲ್ಲರ ಹೃದಯನೂ ದೇವ್ರಿಗೆ ಕಾಣಿಸುತ್ತೆ. ನೀವೇನು ನಾಟಕ ಮಾಡೋದೇ ಬೇಡ. ನಾನು ದೊಡ್ಡ ಭಕ್ತ, ನಾನು ನಂಬಿಟ್ಟಿದ್ದೀನಿ, ನಾನು ದೇವರಲ್ಲಿ ಇದ್ದೀನಿ, ನಾನು ಕ್ರಿಶ್ಚಿಯನ್, ಅದೆಲ್ಲ ನಾಟಕ ಬೇಡ. ನೀನು ನಂಬಿದ್ದಾದ್ರೆ ನಿನ್ನ ನಂಬಿಕೆಯ ಹೃದಯ ದೇವರಿಗೆ ಕಾಣಿಸುತ್ತೆ. ದೇವರಿಗೆ ನಮ್ಮೆಲ್ಲರ ಹೃದಯವನ್ನು ನೋಡ್ಲಿಕ್ಕಾಗುತ್ತೆ.
ಹಾಗೆ ನೋಡುವ ದೇವರು ನಮಗೆ ಏನ್ ಕೊಡ್ತಾರೆ ಕೇಳಿದ್ರೆ, ವಚನ ಹೇಳುವ ಹಾಗೆ ಓದಿ ನೋಡೋಣ. ಈಗ ಆ ವಾಕ್ಯ ಓದಿ, ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯದ 12ನೇ ವಚನ ಏನ್ ಹೇಳುತ್ತೆ? ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು. ನೋಡಿ, ಎಲ್ರೂ ಮಾಡ್ಕೊಳ್ಳಿಲ್ಲ, ಆಯ್ತಾ? ಎಲ್ರೂ ಮಾಡ್ಕೊಳ್ಳಿಲ್ಲ, ಕೆಲವರು ಮಾತ್ರನೇ. ಕೆಲವರಾದರೂ ಅವರನ್ನ ಬರಮಾಡಿಕೊಂಡರು, ಅಂತವರಿಗೆ ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಏನ್ ಹಕ್ಕು ಕೊಟ್ರು? ವಿಶ್ವಾಸ ಇಟ್ಟವರಿಗೆ. ಈಗ ನಾನು ಏನ್ ಹೇಳಿದ್ನೋ, ಈ ಕಾರ್ಯದಲ್ಲಿ ನಂಬಿಕೆ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕು. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಇಲ್ಲ, ಇದಕ್ಕಿಂತ ದೊಡ್ಡ ಆಶೀರ್ವಾದ ಇಲ್ವೇ ಇಲ್ಲ. ಕೆಸರಲ್ಲಿ ಬಿದ್ದು ಸಾಯ್ತಾ ಇದ್ದ ನಮಗೆ ಸ್ವರ್ಗದಲ್ಲಿ ಹೋಗುವ ಒಂದು ಹಕ್ಕು ಕೊಟ್ಟಿದ್ದಾರೆ. ನರಕಕ್ಕೆ ಹೋಗಿ ನಿತ್ಯನಾಶಕ್ಕೆ ಒಳಗಾಗುವ ನನಗೆ ಸ್ವರ್ಗದಲ್ಲಿ ನಿತ್ಯವೂ ದೇವರ ಸನ್ನಿಧಿಯಲ್ಲಿ, ಆ ಪರಲೋಕದ ಪರಂಧಾಮದಲ್ಲಿ ಯೇಸು ಕ್ರಿಸ್ತನೊಂದಿಗೆ ದೇವರನ್ನ ಮುಖಾಮುಖಿಯಾಗಿ ಕಂಡು ಒಂದು ಸೇವಕನಾಗಿ ಅಲ್ಲ, ಅಪ್ಪ ಮಗನ ಸಂಬಂಧದಲ್ಲಿ ಬದುಕುವಂತಹ ಆ ಒಂದು ಸೌಭಾಗ್ಯ, ಆ ಒಂದು ಅವಕಾಶ ದೇವರು ವಿಶ್ವಾಸ ಇಟ್ಟ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಮಕ್ಕಳಾಗುವ ಹಕ್ಕನ್ನು ಕೊಟ್ಟರು. ಅಂತವರ ಜನನವು, ಅಂತವರಿಗೆ ಒಂದು ಹೊಸ ಜನ್ಮ ಸಿಗುತ್ತೆ. ಏನ್ ಸಿಗುತ್ತೆ? ಹೊಸ ಒಂದು ಜನ್ಮ ಸಿಗುತ್ತೆ. ಅದನ್ನ ಹೇಳುತ್ತೆ, ಅಂತವರ ಜನನವು ರಕ್ತ ಸಂಬಂಧದಿಂದ ಅಲ್ಲ, ಶಾರೀರಿಕ ಇಚ್ಛೆಯಿಂದ ಅಲ್ಲ. ಶಾರೀರಿಕ ಇಚ್ಛೆ, ನಾನು ಇಚ್ಛೆ ಪಟ್ಟಿದ್ರಿಂದ ಅಲ್ಲ. ನಮ್ಮ ಒಂದು ಇಚ್ಛೆಯಿಂದ, ಶಾರೀರಿಕ ಇಚ್ಛೆಯಿಂದ ಅಥವಾ ಗಂಡ ಹೆಂಡತಿ ಸಂಬಂಧದಿಂದ ಆದಂತ ಜನ್ಮ ಅಲ್ಲ. ಮಾನವ ಸಹಜ ಬಯಕೆಯಿಂದಲೂ ಅಲ್ಲ. ಮಾನವ ಸಹಜವಾದ ಬಯಕೆಯಿಂದ, ನಾವು ಇಷ್ಟಪಟ್ಟು ಅಥವಾ ನಾವು ಕಷ್ಟಪಟ್ಟು ನಾವು ದೇವರ ಮಕ್ಕಳಾಗಿ ಜನಿಸಿಲ್ಲ. ದೇವರಿಂದಲೇ ಆದುದು. ಇದು ದೇವರಿಂದಲೇ ಆದಂತ ಕಾರ್ಯ. ಈ ಜನ್ಮ ಹೇಗಾಯ್ತು ಕೇಳಿದ್ರೆ, ಮನುಷ್ಯ ಇಷ್ಟಪಟ್ಟಿದ್ದಕ್ಕೋಸ್ಕರ ಅಲ್ಲ. ಈಗ ಮನೆಯಲ್ಲಿ ಅಪ್ಪ ಹೇಳ್ತಾನೆ, ನಾಳೆಯಿಂದ ನಾವೆಲ್ಲರೂ ದೇವರ ಮಕ್ಕಳಾಗೋಣ. ಅಪ್ಪ ಹೇಳಿದ್ದಕ್ಕೆ ಯಾರು ದೇವ್ರ ಮಕ್ಕಳಾಗಲ್ಲ. ಅರ್ಥಾಗ್ತಿದ್ಯಾ? ಗಂಡ ಹೆಂಡತಿ ಇಬ್ರು ಯೋಚನೆ ಮಾಡ್ತಾರೆ, ನಮಗೆ ಒಂದು 3 ಜನ ದೇವ್ರ ಮಕ್ಕಳನ್ನ ಸೃಷ್ಟಿ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ದೇವ್ರ ಮಕ್ಕಳನ್ನ ರೆಡಿ ಮಾಡಕ್ ಅವ್ರಿಗಾಗಲ್ಲ. ಅಥವಾ ನೀವು ಆಸೆ ಪಟ್ವಿ ಕುತ್ಕೊಂಡು, ನಾನು ದೇವ್ರ ಮಗ ಆಗ್ಬೇಕು, ನಾಳೆಯಿಂದ ನಾನು ದೇವ್ರ ಮಗ ಆಗ್ಬಿಡ್ತೀನಪ್ಪ ಅಂತ ಹೇಳ್ಬಿಟ್ಟು ದೇವ್ರ ಮಗ ಆಗ್ಲಿಕ್ಕೆ ಆಗೋದಿಲ್ಲ. ಮನುಷ್ಯನ ಬೈಕಿಂದನೂ ಅಲ್ಲ, ಯಾರೋ ತೀರ್ಮಾನ ಮಾಡಿದ್ರಿಂದನೂ ಅಲ್ಲ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡಿದ್ರಿಂದನೂ ಅಲ್ಲ, ದೇವರ ಇಚ್ಛೆಯಿಂದ. ವಿಲ್ ಆಫ್ ಗಾಡ್ ಅಂತ ಹೇಳ್ತೀವಿ. ದೇವರ ಇಚ್ಛೆಯಿಂದ ಮಾತ್ರನೇ ಒಬ್ಬ ಮನುಷ್ಯ ದೇವರ ಮಗನಾಗ್ಲಿಕ್ಕಾಗೋದು. ನಾನು ಇಚ್ಛೆ ಪಟ್ಟೆ ಅಂತ ಹೇಳ್ಬಿಟ್ಟು ನಾನು ನಾಳೆಯಿಂದ ದೇವ್ರ ಮಗನಾಗಬೇಕು ಅಂತ ಇಚ್ಛೆ ಪಟ್ಟು ನಾಳೆಯಿಂದ ನಾನು ದೇವ್ರ ಮಗ ಆಗೋದಿಲ್ಲ. ನೀವು ಆಗೋದಿಲ್ಲ. ನಮ್ಮ ಅಪ್ಪ ಅಮ್ಮ ಆಸೆ ಪಡ್ತಾರೆ, ನಾಳೆಯಿಂದ ನನ್ನ ಮಗ ದೇವ್ರ ಮಗ ಆಗ್ಬೇಕು ಅಂತ. ಖಂಡಿತ ಸಾಧ್ಯ ಇಲ್ಲ. ಯಾರು ಪ್ರಯತ್ನ ಪಟ್ಟರು, ಯಾರು ಇಷ್ಟಪಟ್ಟರು, ಯಾರು ದೇವ್ರ ಮಕ್ಕಳಾಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಹೇಗೆ ಒಬ್ಬ ಮನುಷ್ಯ ದೇವರ ಮಗನಾಗ್ಲಿಕ್ಕಾಗುತ್ತೆ? ದೇವರು ಕಳಿಸಿಕೊಟ್ಟ ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನಲ್ಲಿ ಯಾರೆಲ್ಲ ವಿಶ್ವಾಸ ಇಡ್ತಾರೋ, ವಿಶ್ವಾಸ ಇಟ್ಟ ಪ್ರತಿಯೊಬ್ಬರ ಹೃದಯವನ್ನು ನೋಡುವಂತ ದೇವರು, ಇವನ ವಿಶ್ವಾಸ ನೋಡ್ತಾ ಇದ್ದೀನಿ, ಇವಳ ವಿಶ್ವಾಸ ನನಗೆ ಕಾಣಿಸ್ತಾ ಇದೆ, ಸರಿಯಾದ ವಿಶ್ವಾಸ ಇಟ್ಟಿದ್ದಾರೆ. ವಿಶ್ವಾಸ ಇಟ್ಟರೆ ಹೇಗೆ ಗೊತ್ತಾಗುತ್ತೆ ವಿಶ್ವಾಸ ಇಟ್ಟಿದ್ದೀನಿ ಅನ್ನೋದಕ್ಕೆ? ನಮ್ಮ ಹೃದಯದಲ್ಲಿ ಒಂದು ಮಾನಸಾಂತರ ಬರುತ್ತೆ. ನಮ್ಮ ಹೃದಯ ಇದೆಯಲ್ವಾ, ದೇವ್ರೇ ನೀನು ಇಷ್ಟೊಂದು ನನ್ನನ್ನು ಪ್ರೀತಿ ಮಾಡ್ತಾ ಇದೀಯಾ, ನನ್ನ ಮೇಲಿರೋ ಪ್ರೀತಿಯಿಂದ ನಿನ್ನ ಒಬ್ಬನೇ ಮಗನನ್ನು ನನ್ನ ಪಾಪಗಳ ಪರಿಹಾರಕ್ಕಾಗಿ ಕಳಿಸಿಕೊಟ್ಟಿದ್ಯಾ ಸ್ವಾಮಿ. ಪಾಪದ ಕೆಸರಲ್ಲಿ ಬಿದ್ದನ್ನ ನನ್ನನ್ನ ಮೇಲೆ ಕೆತ್ತಲಿಕ್ಕೆ ನೀನೇ ಈ ಭೂಮಿಗೆ ಮನುಷ್ಯನಾಗಿ ಇಳಿದು ಬಂದಿಯಾ ಕರ್ತನೇ. ಇಷ್ಟೊಂದು ನನ್ನನ್ನು ನೀನು ಪ್ರೀತಿ ಮಾಡಿದ್ಯಾ. ನನ್ನ ಕುಟುಂಬದವರು ನನ್ನನ್ನು ವೇಸ್ಟ್ ಅಂತ ಬಿಸಾಡಿದ್ರು, ಎಲ್ಲರೂ ನನ್ನನ್ನು ತಳ್ಳಿಬಿಟ್ರು, ಆದ್ರೆ ನೀನು ಮಾತ್ರ ನನ್ನನ್ನು ಹುಡುಕಿಕೊಂಡು ಈ ಪಾಪಿಯಾದ ನನ್ನನ್ನ, ಈ ಕೆಟ್ಟವನಾದ ನನ್ನನ್ನ, ಈ ಕುಡುಕನಾದ ನನ್ನನ್ನ, ಈ ವ್ಯಭಿಚಾರಿಯಾದ ನನ್ನನ್ನ, ಈ ವಿಗ್ರಹಾರಾಧಕನಾದ ನನ್ನನ್ನ, ಈ ಸ್ವಾರ್ಥಿಯಾದ ನನ್ನನ್ನ, ಈ ಅಹಂಕಾರಿಯಾದ ನನ್ನನ್ನ, ಹಣದ ವ್ಯಾಮೋಹಿಯಾದ ನನ್ನನ್ನ ಹುಡುಕಿಕೊಂಡು ಈ ಭೂಮಿಗೆ ನೀನು ಬಂದಿಯಲ್ಲ ಸ್ವಾಮಿ, ನನ್ನನ್ನ ಕಾಪಾಡ್ಲಿಕ್ಕೆ, ಪರಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ, ನನ್ನ ಈ ಪಾಪವನ್ನೆಲ್ಲ ತೊಳಿಲಿಕ್ಕೋಸ್ಕರ ಯೇಸುವೆ ನೀನು ರಕ್ತ ಚೆಲ್ಲಿದ್ಯಲ್ಲಪ್ಪ ಎಂದು ಪಶ್ಚಾತ್ತಾಪ ಪಡ್ತೀವಿ. ಪಶ್ಚಾತ್ತಾಪ ಪಟ್ಟು ಏನ್ ಮಾಡ್ತೀವಿ? ದೇವ್ರೇ ನನ್ನನ್ನು ಕಾಪಾಡಪ್ಪ ಅಂತ ದೇವ್ರ ಕಡೆ ತಿರುಗ್ತೀವಿ. ಅದೇ ವಿಶ್ವಾಸ. ಆ ಹೃದಯವನ್ನ ದೇವರು ನೋಡ್ತಾರೆ.
ಅದಲ್ಲದೆ ಆಶೀರ್ವಾದ ಮಾಡಪ್ಪ, ಸೌಖ್ಯ ಕೊಡಪ್ಪ, ದುಡ್ಡು ಕೊಡಪ್ಪ, ಮನೆ ಕಟ್ಟಿಸ್ಕೊಡಪ್ಪ, ಸಾಲ ತೀರ್ಸಪ್ಪ, ಇದನ್ನ ನೋಡಿದ ಪ್ರಯೋಜನ ಇಲ್ಲ. ಇದು ಎಲ್ಲರೂ ಕೇಳ್ತಾರೆ. ಆದ್ರೆ ಯೇಸುವೆ, ನೀನು ಇಷ್ಟೊಂದು ನನ್ನನ್ನು ಪ್ರೀತಿ ಮಾಡಿದ್ಯಾ, ನನ್ನನ್ನು ಹುಡ್ಕೊಂಡು ಬಂದಿದ್ಯಾ, ನನಗೋಸ್ಕರ ಶಿಲುಬೆ ಮೇಲೆ ಸತ್ತಿದ್ಯಾ, ಇದರ್ಥ ಇದು ನಂಬಿದಾಗ ಒಬ್ಬನಿಗೆ ಏನ್ ಕೊಡ್ತಾರೆ ದೇವರು? ಅವನ ಮಗನಾಗುವ, ಮಗಳಾಗುವ ಒಂದು ಹಕ್ಕು, ಒಂದು ಅವಕಾಶ, ಒಂದು ಸೌಭಾಗ್ಯ, ಪ್ರಿವಿಲೇಜ್ ಅಂತ ಹೇಳ್ತೀವಿ, ಸೌಭಾಗ್ಯ ಅಂತ ಹೇಳ್ತೀವಿ. ಅದನ್ನ ದೇವರು ನಮಗೆ ಕೊಡ್ತಾರೆ. ಇದಕ್ಕಿಂತ ಶ್ರೇಷ್ಠವಾಗಿದ್ದು ಬೇರೆ ಏನು ಇಲ್ಲ. ಅವರಿಗೆ ಬರೆದಂತ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 26ನೇ ವಚನ ಹೇಳುತ್ತೆ. ಸಂತ ಪೌಲರು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 26ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ವಿಶ್ವಾಸದ ಮೂಲಕ ಯಾರೆಲ್ಲ ಈಗ ಈ ಶುಭವಾರ್ತೆಯನ್ನ ಆಲಿಸಿ, ಈಗೇನು ಹೇಳಿದಿವೋ ಈ ವಿಷಯದಲ್ಲಿ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿದಿರೋ, ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮೂಲಕ ನೀವೆಲ್ಲರೂ ದೇವರ ಮಕ್ಕಳಾಗಿದ್ದೀರಿ. ನೀವೆಲ್ಲರೂ ಏನಾಗಿದ್ದೀರಿ? ದೇವರ ಮಕ್ಕಳಾಗಿದ್ದೀರಿ. ಯಾವಾಗ ಒಬ್ಬ ಮನುಷ್ಯ ದೇವರ ಮಗನಾಗೋದು? ಹುಟ್ಟಿದ ತಕ್ಷಣನೇ ದೇವರ ಮಕ್ಕಳ ಅಲ್ಲ, ದೇವರ ಸೃಷ್ಟಿ ಅಷ್ಟೇನೆ. ದೇವರ ಸೃಷ್ಟಿ ಹುಟ್ಟುವಾಗ ನಾವೆಲ್ಲರೂ ದೇವರ ಸೃಷ್ಟಿ ಅಷ್ಟೇನೆ. ದೇವರು ಪ್ರಾಣಿಗಳನ್ನ ಪಕ್ಷಿಗಳನ್ನ ಹೇಗೆ ಸೃಷ್ಟಿ ಮಾಡಿದಾರೋ ಅದೇ ತರ ನಾವು ದೇವರ ಸೃಷ್ಟಿ ಆದ್ವಿ. ಯಾವಾಗ ನಾವು ದೇವರ ಮಕ್ಕಳಾದ್ವಿ? ಯಾವಾಗ ದೇವರ ಮಕ್ಕಳಾದ್ವಿ? ಯಾವಾಗ ನೀವು ಈ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತನು ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತಿದ್ದಾರೆ. ಯಾರ ಬದಲಿಗೆ ಸತ್ತಿದ್ದು ಯೇಸು? ನನ್ನ ಬದಲಿಗೆ. ಯಾರ ಪರವಾಗಿ ಸತ್ತಿದ್ದು? ನನ್ನ ಪರವಾಗಿ. ಯಾತಕ್ಕೋಸ್ಕರ ಸತ್ರು? ನನ್ನ ಪಾಪಗಳ ಪರಿಹಾರ ಮಾಡ್ಲಿಕ್ಕೋಸ್ಕರ ಅವರು ಶಿಲುಬೆ ಮೇಲೆ ಸತ್ತಿದ್ದು. ಅವರು ಸುರಿಸಿದ ರಕ್ತದಿಂದ ನನಗೆ ಏನ್ ಸಿಕ್ತು? ಪಾಪ ಕ್ಷಮೆ ಸಿಕ್ತು. ದೇವರು ನನ್ನ ಪಾಪವನ್ನ ಕ್ಷಮಿಸಿದ್ರು. ಯೇಸುವಿನ ರಕ್ತ ಸುರಿಯಲ್ಪಟ್ಟಾಗ ನನ್ನ ಪಾಪ ದೇವರು ಕ್ಷಮಿಸಿದ್ರು. ನಿಜವಾಗ್ಲೂ ಕ್ಷಮಿಸಿದ್ರು. ನಾವೇನು ಮಾಡಲಿಲ್ಲ, ನಾವು ಯಾವ ಪುಣ್ಯ ಕಾರ್ಯನೂ ಮಾಡಲಿಲ್ಲ. ಇದನ್ನ ನೀನು ನಂಬಿದಾಗ, ದೇವರೇ ನೀನ್ ನನ್ನ ಪಾಪವನ್ನ ತೊಳೆದೆ ಸ್ವಾಮಿ, ಎಂಥ ಒಂದು ಶ್ರೇಷ್ಠ ಕಾರ್ಯವನ್ನ ನನಗೋಸ್ಕರ ನೀನು ಮಾಡಿದ್ಯಲ್ಲಪ್ಪ ಅಂತ ನಾವು ದೇವರ ಕಡೆ ತಿರುಗುವಾಗ ಅಥವಾ ನಂಬಿಕೆ ಇಡುವಾಗ, ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ರೋ ಅವರೆಲ್ಲರಿಗೂ ಏನು ಹಕ್ಕು ಕೊಟ್ರು? ಈಗೇನು ಕೇಳಿಸ್ಕೊಂಡ್ರಿ? ದೇವರ ಮಕ್ಕಳಾಗುವ ಒಂದು ಹಕ್ಕು, ಒಂದು ಅವಕಾಶವನ್ನು ಕೊಟ್ಟರು. ಈಗ ಮಕ್ಕಳು ಆದ್ಮೇಲೆ, ನಾವು ಮಕ್ಕಳಾದ್ಮೇಲೆ ದೇವರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಏನ್ ಕೊಡ್ತಾರೆ ಗೊತ್ತಾ? ಪುತ್ರನ ಆತ್ಮವನ್ನ ಕೊಡ್ತಾರೆ. ದೊಡ್ಡ ಗಿಫ್ಟ್ ಏನ್ ಗೊತ್ತಾ? ಯಾರೆಲ್ಲ ನೀವು ಮಕ್ಕಳಾಗಿದ್ದೀರೋ, ದೇವ್ರ ಮಕ್ಕಳಾಗಿದ್ದೀರೋ, ನಿಮ್ಗೆ ಸಿಗೋ ದೊಡ್ಡ ಗಿಫ್ಟ್ ಏನ್ ಗೊತ್ತಾ? ಕನ್ಫರ್ಮೇಶನ್ ಬೇಕಲ್ವಾ? ಎಲ್ಲದಕ್ಕೊಂದು ಸಿಗ್ನೇಚರ್ ಬೇಕು. ಈಗ ನೀವೊಂದು ಆಸ್ತಿ ಮಾರೋದಾದ್ರೆ, ಈ ಆಸ್ತಿ ಇನ್ನು ಮುಂದೆ ನನ್ನದಾಗಿರುವುದಿಲ್ಲ, ಇಂಥವ್ರಿಗೆ ನಾನು ಇದನ್ನ ಕೊಟ್ಟಿರ್ತೇನೆ ಎಂದು ಸೈನ್ ಹಾಕಿ ಕೊಡ್ತೀರಿ. ನಿಮ್ಮ ಸಿಗ್ನೇಚರ್ಗೆ ತುಂಬಾ ಬೆಲೆ ಇದೆ. ಅಥವಾ ನಿಮ್ಮ ಹೆಬ್ಬೆಟ್ಟು, ನಿಮ್ಮ ಸಿಗ್ನೇಚರ್ ಅಥವಾ ಹೆಬ್ಬೆಟ್ಟು ತುಂಬಾ ಬೆಲೆ ಇದೆ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನ ಮಕ್ಕಳಾಗಿ ಸ್ವೀಕಾರ ಮಾಡಿದ್ದಾರೆ ಅನ್ನೋದಕ್ಕೆ ದೇವರು ಹಾಕುವ ಸಿಗ್ನೇಚರೇ ಪವಿತ್ರಾತ್ಮ. ಪವಿತ್ರಾತ್ಮ ಎಂಬ ಒಂದು ಮುದ್ರೆಯನ್ನ ನಮ್ಮ ಆತ್ಮದಲ್ಲಿ ಅವರು ಪವಿತ್ರಾತ್ಮನನ್ನ ಒಂದು ಮುದ್ರೆಯಾಗಿ ನಮಗೆ ಅವರು ನೀಡ್ತಾರೆ. ಪವಿತ್ರಾತ್ಮ ಮುದ್ರೆ ಅಲ್ಲ, ಪವಿತ್ರಾತ್ಮನನ್ನ ಒಂದು ಮುದ್ರೆಯಾಗಿ ನಮ್ಗೆ ಅವರು ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಎಲ್ರಿಗೂ ಕೊಡ್ತಾರಾ? ಎಲ್ಲರಿಗೂ ಕೊಡ್ತಾರಾ? ಇಲ್ಲ. ಯಾರಿಗೆಲ್ಲ ಕೊಡ್ತಾರೆ? ಮಕ್ಕಳಿಗೆ ಮಾತ್ರ. 4ನೇ ಅಧ್ಯಾಯದ 6ನೇ ವಚನ ಓದೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 4 ವಾಕ್ಯ 6. ನೀವು ದೇವರ ಮಕ್ಕಳಾಗಿರುವುದರಿಂದಲೇ, ಕೇಳಿಸ್ಕೊಳ್ಳಿ, ನೀವು ದೇವರ ಇಚ್ಛೆಯಂತೆ ವಿಶ್ವಾಸ ಇಟ್ಟಿದ್ದರಿಂದ, ಕ್ರಿಸ್ತೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ ದೇವರ ಮಕ್ಕಳಾಗಿದ್ದೀರಿ. ಮಕ್ಕಳಾಗಿರುವುದರಿಂದಲೇ ಅಪ್ಪ ತಂದೆಯೇ ಎಂದು ಕರೆಯುವ, ಅಪ್ಪ ತಂದೆಯೇ ಎಂದು ಕರೆಯುವ ತಮ್ಮ ಪುತ್ರನ ಆತ್ಮವನ್ನು, ತಮ್ಮ ಪುತ್ರನ ಆತ್ಮ ಅಂದ್ರೆ ಯೇಸು ಕ್ರಿಸ್ತನಲ್ಲಿದ್ದ ಅದೇ ಆತ್ಮವನ್ನ ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ದೇವರು ನಮ್ಮ ಹೃದಯಗಳಿಗೆ ಕಳುಹಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಇದಕ್ಕಿಂತ ದೊಡ್ಡದೊಂದು ಆಶೀರ್ವಾದ ಏನಿದೆ? ಇದಕ್ಕಿಂತ ದೊಡ್ಡ ಆಶೀರ್ವಾದ ಯಾವುದೂ ಇಲ್ಲ.
ನಾವು ದೇವ್ರ ಹತ್ರ ದೇವರೇ ಆಶೀರ್ವಾದ ಮಾಡಿ ಅಂತೆಲ್ಲ ಕೇಳೋದು ಚೀಪಾದ ಆಶೀರ್ವಾದಗಳೇ. ಯಾಕೆಂದ್ರೆ ನಮಗೆ ಸಿಕ್ಕಿರೋ ತುಂಬಾ ಕಾಸ್ಟ್ಲಿ ಆಶೀರ್ವಾದ. ಅದು ಯಾವುದು ಗೊತ್ತಾ? ಪವಿತ್ರಾತ್ಮ. ಈ ಪವಿತ್ರಾತ್ಮ ಸಿಕ್ಕಿದ ಮೇಲೆ ಮತ್ತೆ ಇನ್ನೊಂದು ಆಶೀರ್ವಾದ ಯಾರು ಕೇಳಕ್ ಹೋಗಲ್ಲ. ಪವಿತ್ರಾತ್ಮ ಇಲ್ಲದೆ ಇದ್ರೆ ನಮಗೆಲ್ಲ ಬೇಕು ಅನ್ಸುತ್ತೆ. ಪವಿತ್ರಾತ್ಮ ಇರುವವರಿಗೆ ಏನನ್ಸತ್ತೆ ಗೊತ್ತಾ? ಏಸು ಸಾಕು ನನಗೆ, ಏಸು ಸಾಕು ನನಗೆ, ಏಸು ಸಾಕು, ಏಸು ಸಾಕು, ಏಸು ಸಾಕು ನನಗೆ ಅಂತ ನಮ್ಗನ್ಸುತ್ತೆ. ನಾವು ತೃಪ್ತರಾಗ್ತೀವಿ. ನಾವೇನಾಗ್ತೀವಿ? ತೃಪ್ತರಾಗ್ತೀವಿ. ಇದನ್ನೇ ಯೇಸು ಕ್ರಿಸ್ತರು ಒಂದ್ ಕಡೆ ಹೇಳಿದ್ದಾರೆ. ಯೋವಾನನ ಶುಭ ಸಂದೇಶ 4ನೇ ಅಧ್ಯಾಯ 13-14 ವಚನದಲ್ಲಿ ದೇವರು ಈ ಮಾತನ್ನ ಹೇಳ್ತಾರೆ ನಮಗೆ. ಏನ್ ಹೇಳ್ತಾರೆ ಗೊತ್ತಾ? ಅವತ್ತು ಸಮಾರಿಯ ಸ್ತ್ರೀಗೆ ಹೇಳಿದ್ರು. ಅದೇ ವಾಕ್ಯ ಸಮಾರಿಯ ಸ್ತ್ರೀಗೆ ಮಾತ್ರ ಅಲ್ಲ, ಎಲ್ಲರಿಗೂ, ನನಗೂ ನಿಮಗೂ, ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯನಿಗೂ ಈ ವಾಕ್ಯ ಅನ್ವಯ ಆಗತ್ತೆ. ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ ಓದೋಣ ನಾವು. ಆಗ ಯೇಸು ಈ ನೀರನ್ನು ಕುಡಿಯುವ ಎಲ್ಲರಿಗೂ, ಈ ನೀರನ್ನು ಕುಡಿಯುವ, ಈ ನೀರು ಆಯ್ತಾ, ಈ ನೀರನ್ನು ಕುಡಿಯುವ ಎಲ್ಲರಿಗೂ ಮತ್ತೆ ದಾಹವಾಗುತ್ತದೆ. ಮತ್ತೆ ದಾಹ ಆಗುತ್ತೆ. ಯಾವ ನೀರು? ಅವಳು ಬಂದಿದ್ದು ಬಾವಿ ನೀರು ಸೇರ್ಲಿಕ್ಕೆ. ಅವಳು ಬಂದಿದ್ದು ಅವಳ ಶರೀರಕ್ಕೆ ಬೇಕಾದ ನೀರು ತೆಗೆದುಕೊಂಡು ಹೋಗ್ಲಿಕ್ಕೆ. ಅರ್ಥ ಆಗ್ತಿದ್ಯಾ? ಆಗ ಯೇಸು ಅವಳಿಗೆ ಹೇಳ್ತಾರೆ, ಮಗಳೇ, ಈ ನೀರು ಕುಡಿಲಿಕ್ಕೆ ನೀನು ಏನು ಬಿಂದಿಗೆ ತಗೊಂಡು ಬಂದಿದ್ಯೋ, ಕೊಡ ತಗೊಂಡು ಬಂದಿದ್ಯೋ, ಈ ನೀರು ಎಷ್ಟು ಕುಡಿದ್ರೂ ನೀನು ಮತ್ತೆ ಬರಲೇಬೇಕು, ನೀರು ಎತ್ಕೊಳ್ಳೇಬೇಕು, ಕುಡಿಲೇಬೇಕು. ಈ ಶರೀರಕ್ಕೆ ನೀವು ಏನೇ ಕೊಡಿ ತೃಪ್ತಿಪಡಿಸಕ್ಕಾಗಲ್ಲ. ಆಗತ್ತಾ? ಈ ಶರೀರ ಯಾವತ್ತಾದ್ರೂ ಸಾಕಪ್ಪ ಅಂತ ಹೇಳಿದ್ಯಾ? ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಅದೂ ಬೇಕು, ಇದೂ ಬೇಕು, ಅಷ್ಟು ಬೇಕು, ಇಷ್ಟು ಬೇಕು, ಅವ್ರಿಗಿರೋದೆಲ್ಲ ಬೇಕು, ಇವ್ರಿಗಿರೋದೆಲ್ಲ ಬೇಕು, ಅವ್ರ ತರ ಬೇಕು, ಇವ್ರ ತರ ಬೇಕು. ಆಸೆ ಪಡುತ್ತಾ? ಆಸೆ ಪಡುತ್ತಾ? ಶರೀರ ಇದ್ದವರಿಗೆಲ್ಲ ಆಸೆ ಇರುತ್ತೆ. ಶರೀರ ಇರಬೇಕು, ಶರೀರದ ಜೀವ ಇರಬೇಕು. ಶಾರೀರಿಕವಾದ ಆಸೆ ಎಲ್ಲ ಮನುಷ್ಯನಿಗೂ ಇದೇ ಇರುತ್ತೆ. ಯೇಸು ಕ್ರಿಸ್ತರು ಆಕೆಗೆ ಹೇಳ್ತಾರೆ, ಈ ನೀರು ಕುಡಿಯುವ ಎಲ್ಲರಿಗೂ ಮತ್ತೆ ದಾಹ ಆಗುತ್ತೆ. ನೀನು ಎಷ್ಟು ಕುಡಿದ್ರು, ಎಷ್ಟು ತಿಂದ್ರು, ಎಷ್ಟು ನೋಡಿದ್ರು, ಎಷ್ಟು ಮುಟ್ಟಿದ್ರು, ಎಷ್ಟು ಮಾತಾಡಿಸಿದ್ರು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅನಿಸ್ತಾನೆ ಇರುತ್ತೆ. ಕೆಲವರು ನೋಡಿ ಬೆಳಗಿನ ಸಂಜೆ ತನಕ ಡ್ರಿಂಕ್ಸ್ ಎಲ್ಲ ಇರ್ತಾರೆ. ಅವ್ರಿಗೆ ಎಷ್ಟು ಕುಡಿದ್ರು ತೃಪ್ತಿ ಆಗೋದಿಲ್ಲ. ಕೆಲವರು ಬೆಳಗ್ಗೆಯಿಂದ ಸಂಜೆ ತನಕ ಮೊಬೈಲ್ ಫೋನಲ್ಲೇ ಇರ್ತಾರೆ. ಗೇಮ್ಸ್ ಆಡ್ಕೊಂಡು, ಏನೇನೋ ನೋಡ್ಕೊಂಡು, ಚಾಟಿಂಗ್ ಮಾಡಿಕೊಂಡು, ಅವ್ರಿಗೆ ಎಷ್ಟು ಚಾಟಿಂಗ್ ಮಾಡಿದ್ರು, ಗೇಮ್ಸ್ ಆಡಿದ್ರು ಅವರಿಗೂ ತೃಪ್ತಿ ಆಗೋದಿಲ್ಲ. ಇನ್ನು ಕೆಲವರು ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ಮಾತಾಡಿದ್ರು ತೃಪ್ತಿ ಆಗಲ್ಲ. ಇನ್ನು ಕೆಲವರು ಕತ್ತೆಗಳ ತರ ಬೆಳಗ್ಗೆಯಿಂದ ಸಂಜೆ ತನಕ ದುಡಿತಾನೇ ಇರ್ತಾರೆ. ಕತ್ತೆ ಕೆಲಸ ಮಾಡ್ತಲ್ಲ ಆ ಥರ. ಅವ್ರು ಎಷ್ಟು ದುಡಿದ್ರು ಅವ್ರಿಗೆ ಸಾಕಾಗಲ್ಲ. ಸುಸ್ತಾದ್ರೂ ಬಿಡಲ್ಲ ನೋಡಿ. ಹುಷಾರಿಲ್ಲ ಅಂದ್ರೂ ದುಡಿತಾರೆ. ಯಾಕೆಂದ್ರೆ ದುಡ್ಡು ಸಿಗುತ್ತಲ್ಲ. ಮಂತ್ ಎಂಡಲ್ಲಿ ಏನ್ ಸಿಗುತ್ತೆ? ದುಡ್ಡು ಬಿಟ್ಟು ಸಮಾಧಾನ ಅಂತೂ ಸಿಗಲ್ಲ. ನೀವು ತಿಂಗಳೆಲ್ಲ ದುಡಿದ್ರು ಕೆಲವ್ರು ಹೇಳ್ತಾರಲ್ಲ, ಫಾದರ್ ತಿಂಗಳೆಲ್ಲ ಕಷ್ಟಪಟ್ಟು ದುಡಿತೀವಿ, ಸಮಾಧಾನನೇ ಇಲ್ಲ. ನಾನು ಹೇಳ್ತೀನಿ ನಿಮಗೆ, ನೀವು ವರ್ಷ ಎಲ್ಲ ದುಡಿದ್ರು ಸಮಾಧಾನ ಸಿಗಲ್ಲ. ಬೇಕಾದ್ರೆ ವರ್ಷದಲ್ಲಿ 12 ತಿಂಗಳಿರುತ್ತಲ್ವಾ, 1 ತಿಂಗಳು ರಜಾ ಹಾಕಿ ಕುತ್ಕೊಂಡು ಬೈಬಲ್ ಓದಿ, ತುಂಬಾ ಸಮಾಧಾನ ಸಿಗುತ್ತೆ. ಮಾಡಿ ನೋಡಿ ಸಿಗುತ್ತೋ ಇಲ್ಲೋ ಅಂತ. ವರ್ಷ ಎಲ್ಲ ದುಡಿತೀವಿ, ನೆಮ್ಮದಿನೇ ಇಲ್ಲ. ನೆಮ್ಮದಿ ಇರಲ್ಲ. ಯೇಸು ಅದನ್ನೇ ಹೇಳಿದ್ದು. ಹಾಗಾದ್ರೆ ದುಡಿಬಾರ್ದಾ? ದುಡಿಬೇಕು. ಯಾಕೆ ದುಡಿಬೇಕು? ಊಟಕ್ಕಾಗಿ ಬಟ್ಟೆಗಾಗಿ ಮಾತ್ರ ದುಡಿಬೇಕು. ಕೂಡಿಡ್ಲಿಕ್ಕೋಸ್ಕರ ಅಲ್ಲ ದುಡಿಬೇಕಾಗಿರೋದು. ಜಾಸ್ತಿ ಬಂದ್ರೆ ಎಷ್ಟೋ ಜನ ಇದ್ದಾರೆ, ಸಹಾಯ ಮಾಡಿ ಅವರಿಗೆ, ಒಳ್ಳೇದಾಗಲಿ. ಅದೇಂಗ್ ಮಾಡೋಕ್ಕಾಗತ್ತೆ? ನಾವು ಮನೆ ಕಟ್ಟೋದು ಬೇಡವಾ? ಸಾಲಗಾರ ಆಗ್ಬೇಕಾಗತ್ತೆ, ಒದ್ದಾಡ್ಬೇಕಾಗತ್ತೆ, ಶಾಂತಿ ಕಳ್ಕೊಳ್ತೀರಿ, ಆಮೇಲೆ ದೇವ್ರೆ ದೇವ್ರೆ ಅಂತೀರಿ, ದೇವ್ರನ್ನ ಬೈಕೊಳ್ತೀರಿ, ಏನ್ ಪ್ರಯೋಜನ? ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ಯಾವುದು ಅಲ್ಲ ನಮಗೆ ಮುಖ್ಯ. ನಮಗೆ ಯಾವುದು ಮುಖ್ಯ? ನಮಗದು ಯಾವುದು ಮುಖ್ಯ ಅಲ್ಲ. ನಮಗೆ ಈ ಪರಿಶುದ್ಧ ಆತ್ಮರನ್ನ ಸ್ವೀಕಾರ ಮಾಡೋದೇ ಮುಖ್ಯ. ಈ ಲೋಕದಲ್ಲಿ ನಾವು ಎಷ್ಟು ಪ್ರಯತ್ನ ಪಟ್ಟರು, ಎಷ್ಟೇ ಕುಡಿದ್ರು, ಎಷ್ಟೇ ತಿಂದ್ರು, ಎಷ್ಟೇ ದುಡಿದ್ರು ನಮ್ಗದೇನು ಕೊಡೋದಿಲ್ಲ, ತೃಪ್ತಿ ಅನ್ನೋದು ಸಿಗಲ್ಲ. ಸಿಗಲ್ಲ. ಕೆಲವರು ನೋಡಿ, ಒಬ್ಬರನ್ನ ಮದುವೆ ಆಗಿರ್ತಾರೆ,
ತೃಪ್ತಿ ಇಲ್ಲ, ಇನ್ನೊಬ್ಬನ ಜೊತೆಗೆ. ಅಲ್ಲೂ ತೃಪ್ತಿ ಇಲ್ಲ, ಇನ್ನೊಬ್ಬಳ ಜೊತೆಗೆ. ಅಲ್ಲೂ ತೃಪ್ತಿ ಇಲ್ಲ, ಇನ್ನೊಬ್ಬನ ಜೊತೆಗೆ. ಸಿಗಲ್ಲ. ಯೇಸು ಸ್ವಾಮಿ ಅದನ್ನೇ ಹೇಳಿದ್ದು, ಈ ನೀರು ನೀನು ಎಷ್ಟು ಕುಡಿತೀಯೋ, ಈ ಲೋಕದಲ್ಲಿ ಸಿಗೋದೆಲ್ಲ. ಎಷ್ಟು ದುಡ್ಡಿದ್ರೆ ನಿಮಗೆ ತೃಪ್ತಿ ಆಗುತ್ತೆ ಹೇಳಿ ನೋಡೋಣ. ಸದ್ಯಕ್ಕೊಂದು 50,000 ಸಾಕು ಅಂತೀರಿ. 50,000 ಸಿಕ್ಕಿದ ಮೇಲೆ 1,00,000 ಹೋಗುತ್ತೆ ಲಿಸ್ಟ್. 1,00,000 ಆದ್ಮೇಲೆ 3,00,000 ಹೋಗುತ್ತೆ. ಹಾಗೆ ನಮ್ಮ ಜೀವನನೇ ಹಾಗೆ. ಯೇಸು ಕ್ರಿಸ್ತರು ಅವ್ರಿಗೆ ಹೇಳ್ತಾರೆ ಏನಂತ, ಈ ನೀರು ಕುಡಿಯುವ ಪ್ರತಿಯೊಬ್ಬನಿಗೂ ಮತ್ತೇನಾಗುತ್ತೆ? ದಾಹ ಆಗುತ್ತೆ. ಆದರೆ ನಾನು ಕೊಡುವ ನೀರನ್ನು ಇದು ಕೇಳಿಸ್ಕೊಳ್ಳಿ, ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ದಾಹ ಆಗೋದಿಲ್ಲ. ಮಾತ್ರ ಅಲ್ಲ, ಆ ನೀರು ಅವನಲ್ಲಿ ಉಕ್ಕಿ ಹರಿಯುವ ಬುಗ್ಗೆಯಾಗಿ ನಿತ್ಯ ಜೀವವನ್ನು ತರುತ್ತದೆ. ಬರೀ ಜೀವ ಅಲ್ಲ ತರೋದು, ನಿತ್ಯ ಜೀವ, ಇಟರ್ನಲ್ ಲೈಫ್, ನಿತ್ಯ ಜೀವ ತರುವ ಒಂದು ನೀರಿದೆ ಯೇಸು ಹತ್ರ. ಆ ನೀರಿನ ಹೆಸರೇ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮ. ಆ ಸ್ತ್ರೀ ಇದ್ಲಲ್ವಾ, ಅವಳಿಗೆ ಇದು ಏನು ಅಂತ ಗೊತ್ತಿಲ್ಲ. ಯೇಸು ಯಾರು ಅಂತಾನೂ ಗೊತ್ತಿಲ್ಲ, ಇವ್ರು ಏನ್ ನೀರ್ ಬಗ್ಗೆ ಹೇಳ್ತಾ ಇದಾರೆ ಅಂತಾನೂ ಗೊತ್ತಿಲ್ಲ. ಆದ್ರೆ ಅವಳು ಒಂದು ಮಾತ್ರ ಹೇಳಿದ್ಲು, ಸ್ವಾಮಿ ನನಗಂತ ನೀರು ಕೊಡಿ, ನನಗ್ ಬೇಕಾ ನೀರು. ಆದ್ರೆ ಹುಟ್ಟು ಕ್ರಿಶ್ಚಿಯನ್ಸ್ ನಾವು. ಆ ನೀರು ಪವಿತ್ರಾತ್ಮ ಅಂತ ಗೊತ್ತಿದ್ರು ನೀವು ಕೇಳ್ತೀವ ನೀರು ಕೊಡಿ ಸ್ವಾಮಿ ಅಂತ? ನಿಮ್ಮಲ್ಲಿ ಎಷ್ಟು ಜನ ಕೇಳಿದ್ರಿ ಈಗ ಹೃದಯದಲ್ಲಿ, ದೇವ್ರೆ ನನಗಂತ ನೀರು ಕೊಡಿ, ನಾನು ಕುಡಿಬೇಕು? ದಾಹ ಇಲ್ಲದೆ ಕುಡಿಯಕ್ಕಾಗಲ್ಲ. ಯೇಸು ಬಂದ್ಬಿಟ್ಟು ಜುಟ್ಟು ಹಿಡ್ಕೊಂಡು ಮನೇಲಿ ಅಮ್ಮ ಔಷಧಿ ಕುಡಿಸ್ತಾರಲ್ಲ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಮೂಗಲ್ಲಿ ಹಿಡ್ಕೊಂಡು ಕಷಾಯ, ಅದೆಲ್ಲ ಮಾಡೋ ದೇವರಲ್ಲ ಯೇಸು ಕ್ರಿಸ್ತರು. ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳು ನಾವು ಮಾಡ್ಬೋದು, ನಿಮ್ಮ ಧರ್ಮಕೇಂದ್ರದ ಗುರುಗಳು ಮಾಡ್ಬೋದು, ಆದ್ರೆ ಯೇಸು ಸ್ವಾಮಿ ಇದೆಲ್ಲ ಮಾಡಲ್ಲ. ನೆನ್ಪಿಟ್ಕೊಳ್ಳಿ, ಅವರು ತಾಳ್ಮೆಯಿಂದ ಇರೋ ದೇವರು, ಕಾಯ್ತಾರೆ. ಒಂದುಗಾರ ಮಗನ ತಂದೆ ತರ ಅವರು ಕಾಯ್ತಾ ಕುತ್ಕೊಂಡಿರ್ತಾರೆ. ಬರ್ತಾನೆ 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 ಅಂತ. ಬರದೇ ಇದ್ರೆ ಇದ್ದವನಿ ನಷ್ಟ. ಈಗ ನೀವು ಒಂದ್ ಕಡೆ ಊರಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು ಅಂತ ಟಿಕೆಟ್ ಬುಕ್ ಮಾಡಿರ್ತೀರ. ನಿಮ್ಮ ಹೆಸರಿಗೆ ಒಂದು ಸೀಟ್ ರಿಸರ್ವ್ ಆಗಿರುತ್ತೆ. ಆದ್ರೆ ಟ್ರೈನ್ ಟೈಮಿಂಗ್ ರಾತ್ರಿ 8 ಗಂಟೆ. 8 ಗಂಟೆಗೆ ಟ್ರೈನ್ ಬರುತ್ತೆ. ನೀವು ಬಂದಿಲ್ಲ ಅಥವಾ ಬಂದಿದ್ದೀರೋ ಟ್ರೈನ್ ನೋಡಲ್ಲ. ಟ್ರೈನ್ ಟೈಮಿಂಗ್ ಟ್ರೈನ್ ಬರುತ್ತೆ, 8:05ಕ್ಕೆ ಟ್ರೈನ್ ಹೋಗೋ ಟೈಮ್ ಇದ್ರೆ 8:05ಕ್ಕೆ ಟ್ರೈನ್ ಹೊರಟೋಗುತ್ತೆ. ಅಯ್ಯೋ ಪಾಪ ಒಬ್ಬನ್ ಬಂದೇ ಇಲ್ಲ, ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಆಸ್ಪತ್ರೆಯಲ್ಲಿ ಇದ್ದಾನೆ, ಅವನು ಕಾದ್ಬಿಟ್ಟು ಬಂದ್ಮೇಲೆ ಕರ್ಕೊಂಡು ಹೋಗೋಣ ಅಂತ ಕೂತ್ಕೊಳ್ಳುತ್ತಾ? ಇಲ್ಲ. ಅಯ್ಯೋ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್, ಬೈಕೇ ಸಿಕ್ಕಿಲ್ಲ, ಅದರಿಂದ ನಡ್ಕೊಂಡು ಬರ್ತಾ ಇದ್ದಾನೆ ಅಂತ ಟ್ರೈನ್ ಏನಾದ್ರೂ ಅಲ್ಲಿ ನಿಂತ್ಕೊಳ್ಳಲ್ಲ. ಅಯ್ಯೋ ಮನೆಯಲ್ಲಿ ಇವನಿಗೆ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡ್ಲಿಕ್ಕೆ ಯಾರೂ ಇಲ್ಲ, ಅದಕ್ಕೆ ಪಾಪ ಸ್ವಲ್ಪ ನಿಂತ್ಕೊಂಡು ಹೋಗೋಣ ಅಂತ ಟ್ರೈನ್ ನಿಂತ್ಕೊಳ್ಳಲ್ಲ. ಟ್ರೈನ್ ಟೈಮಿಗೆ ಟ್ರೈನ್ ಬರುತ್ತೆ, ಟ್ರೈನ್ ಟೈಮಿಗೆ ಟ್ರೈನ್ ಹೋಗುತ್ತೆ. ನೀನ್ ಕಾಯ್ತಾ ನಿಂತ್ಕೊಂಡಿರೆ ನೀನು ರಿಸರ್ವ್ ಮಾಡಿರೋ ಸೀಟಲ್ಲಿ ನೀನು ಇರ್ತೀಯ. ಇಲ್ಲ ಅಂದ್ರೆ ಟ್ರೈನ್ ಹೋಗ್ತಾ ಇರುತ್ತೆ, ಯಾರೆಲ್ಲ ಸ್ಟೇಷನ್ ಅಲ್ಲಿ ಕಾದು ನಿಂತ್ಕೊಂಡಿದ್ರೋ ಅವ್ರು ಹತ್ಕೊಳ್ತಾರೆ, ಟ್ರೈನ್ ತಲುಪಬೇಕಾದ ಸ್ಥಳಕ್ಕೆ ಬೆಂಗಳೂರಿಗೆ ತಲುಪುತ್ತೆ, ಅಲ್ಲಿ ಇಳಿಯೋರು ಇಳಿತಾರೆ, ನೀನ್ ಮಾತ್ರ ಇಲ್ಲೇ ಮೂಟೆ ಹೊತ್ಕೊಂಡು ನಿಂತ್ಕೊಂಡಿರ್ತೀಯ. ನಮ್ಮಲ್ಲಿ ಎಷ್ಟೋ ಜನ ಕ್ರೈಸ್ತರ ಜೀವನ ಹಾಗೇನೆ ಇರುತ್ತೆ. ಯೇಸು ಕ್ರಿಸ್ತರು ಬರೋ ಟೈಮಿಗೆ ಬಂದೇ ಬರ್ತಾರೆ. ಒಂದು ದಿನ ಅವರು ವಾಗ್ದಾನ ಮಾಡಿದ ಹಾಗೆ ಅವರು ಬಂದೇ ಬರ್ತಾರೆ. ಅವ್ರು ಬಂದು ಯಾರೆಲ್ಲ ಸಿದ್ಧರಾಗಿದ್ದಾರೋ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯದಲ್ಲಿ 5 ಮಂದಿ ಅವಿವೇಕಿಗಳು ಅಂತ ಇದ್ದಾರೆ, ಅವಿವೇಕಿ ಕನ್ಯೆಯರು. ಅವ್ರ ತರ ಅಲ್ಲಿ ಇಲ್ಲಿ ಸುತ್ತಕೊಂಡಿದ್ರೆ ಮದುಮಗನಾದ ಯೇಸು ಕ್ರಿಸ್ತನು ಬರುವಾಗ ಹೋಗ್ಲಿಕ್ಕೆ ಯಾರು ಇರೋದಿಲ್ಲ. ನಾವು ಸಿದ್ಧರಾಗಬೇಕು. ನಾವು ಯಾವುದಕ್ಕೆಲ್ಲ ಸಿದ್ಧರಾಗ್ತೀವಿ? ಮದುವೆಗೆ ಸಿದ್ಧತೆ ನಡೆಸ್ತೀವಿ, ಮನೆ ಕಟ್ಟಲಿಕ್ಕೆ ಸಿದ್ಧರಾಗ್ತೀವಿ, ದುಡ್ಡು ಮಾಡಲಿಕ್ಕೆ ಸಿದ್ಧತೆ ಇರುತ್ತೆ, ಪ್ರತಿಯೊಂದಕ್ಕೂ ಸಿದ್ಧತೆ ಮಾಡ್ಕೊಳ್ತೀವಿ. ಕ್ರೈಸ್ತ ವಿಶ್ವಾಸಿಗಳಾದಾಗ ನಾವು ಸಿದ್ಧರಾಗಬೇಕಾಗಿರೋದು ಯೇಸು ಕ್ರಿಸ್ತನ ಪುನರಾಗಮನಕ್ಕಾಗಿ, ಅವರ ಜೊತೆಯಲ್ಲಿ ಮರಳಿ ಹೋಗುವುದಕ್ಕಾಗಿ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅತ್ಯಂತ ಭಯದಿಂದ ಎದುರು ನೋಡಬೇಕಾದ ಆ ದಂಡನೆಯ ತೀರ್ಪಿಗಾಗಿ ಕೂಡ ನಾವು ಸಿದ್ಧರಾಗಬೇಕು. ನಾವು ಅದಕ್ಕೆ ಒಳಗಾಗಬಾರ್ದು ಅಂತ. ಅದಲ್ಲದೆ ಸುಮ್ಮನೆ ನಾವು ಇಷ್ಟ ಬಂದಾಗೆ ಬದುಕೋದು ಅಲ್ಲ, ಜೀವನ ಅಲ್ಲ ಅದು.
ಅದಲ್ಲ ಜೀವನ. ಪ್ರೇಷಿತರ ಕಾರ್ಯಕಲಾಪಗಳ ಪುಸ್ತಕ 17ನೇ ಅಧ್ಯಾಯದಲ್ಲಿ ಸಂತ ಪೌಲರು ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಾ? ಅಲ್ಲಿ ಎಫೆಸ ಪಟ್ಟಣದಲ್ಲಿದ್ದಂತಹ ಜನರಿಗೆ ದೇವರ ಬಗ್ಗೆ ಹೇಳಿ, ನೋಡಿ, ದೇವರು ನಿಮ್ಮಲ್ಲಿ ಯಾರೊಬ್ಬರಿಂದಾನೂ ದೂರ ಇಲ್ಲ, ನೀವೆಲ್ಲರೂ ದೇವರನ್ನ ಹುಡುಕ್ಬೇಕು, ದೇವ್ರನ್ನ ಕಂಡ್ಕೋಬೇಕು, ಆ ಸ್ವರ್ಗ ರಾಜ್ಯಕ್ಕೆ ಬರಬೇಕು, ಮುಕ್ತಿ ಪಡ್ಕೋಬೇಕು ಅಂತಾನೆ ದೇವರು ನಿಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡಿದ್ದಾರೆ. ನಿಮ್ಗೆಲ್ಲ ಮೂಲ ಒಂದೇ, ಆದಾಮ ಮತ್ತು ಹವ್ವಳು. ಆ ಒಂದೇ ಮೂಲದಿಂದ ದೇವರು ಎಲ್ಲಾ ಜನಾಂಗವನ್ನು ಸೃಷ್ಟಿ ಮಾಡಿದ್ರು. ಕೊನೆಯಲ್ಲಿ ದೇವರು ಮನುಷ್ಯನ ಪಾಪ ಪರಿಹಾರಕ್ಕಾಗಿ ಒಬ್ಬರನ್ನ ಕಳಿಸಿಕೊಟ್ರು, ಯೇಸುವನ್ನು ಕಳಿಸಿಕೊಟ್ರು. ಅವರ ಮುಖಾಂತರ ಎಲ್ಲರ ಮನುಷ್ಯರ ಪಾಪವನ್ನು ಪರಿಹಾರ ಮಾಡಿ ವಿಶ್ವಾಸ ಇಟ್ಟವರಿಗೆ ನಿತ್ಯ ಜೀವ ಕೊಡುವ ಒಂದು ಅವಕಾಶ ಕೊಟ್ಟರು, ಸಿಗುವಂತ ಒಂದು ಅವಕಾಶ ಕೊಟ್ಟರು, ಅವರನ್ನ ಪುನರುತ್ಥಾನಗೊಳಿಸಿದ್ರು. ಅದಾದ್ಮೇಲೆ 31ನೇ ವಾಕ್ಯದಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಾ? ಓದೋಣ. ಏಕೆಂದರೆ ಅವರು ಒಂದು ದಿನವನ್ನು ಗೊತ್ತು ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ, ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಕ್ರೈಸ್ತರು ಅಂತ ಇರುವ ಎಲ್ಲರೂ ನೀವು ಸೀರಿಯಸ್ ಆಗಿ ಕೇಳಿಸ್ಕೊಂಡ್ರೆ ನಿಮ್ಮ ಆತ್ಮ ಒಂದು ದಿನ ಸ್ವರ್ಗದಲ್ಲಿ ಇರುತ್ತೆ. ನೀವು ಸ್ವರ್ಗದಲ್ಲಿ ಇರ್ತೀರಿ. ಇಲ್ಲ ಅಂದ್ರೆ ಖಂಡಿತವಾಗಲೂ ಅದು ಕಳ್ಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾರು ಕಳ್ಕೋಬಾರ್ದು. ದೇವರು ಕರುಣಾಮಯಿ. ಆ ಕರುಣೆಯನ್ನು ನಾವು ಮಿಸ್ಯೂಸ್ ಮಾಡಬಾರ್ದು. ಕರುಣಾಮಯಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಹೊತ್ಕೊಂಡು ಹೋಗಿ ಕೂರ್ಸೋದಿಲ್ಲ. ದಾರಿ ಓಪನ್ ಮಾಡಿ ಇಟ್ಟಿದ್ದಾರೆ ಯೇಸು. ಆ ದಾರಿ ಮುಖಾಂತರ ಬರಬೇಕು. ಆಯ್ತಾ? ಓದಿ. ಏಕೆಂದರೆ ಅವರು ಒಂದು ದಿನವನ್ನು ಗೊತ್ತು ಮಾಡಿದ್ದಾರೆ. ಏಕೆಂದರೆ ದೇವರು ಒಂದು ದಿನವನ್ನ ಗುರುತು ಮಾಡಿದ್ದಾರೆ. ದೇವರೊಂದು ದಿನ ಫಿಕ್ಸ್ ಮಾಡಿದ್ದಾರೆ ಅಂತ. ಆಯ್ತಾ? ಆ ದಿನದಂದು ತಾವು ನೇಮಿಸಿದ ಒಬ್ಬ ವ್ಯಕ್ತಿಯ ಮುಖಾಂತರ, ತಾವು ನೇಮಿಸಿದ ಒಬ್ಬ ವ್ಯಕ್ತಿ, ಯಾರದು? ಕ್ರಿಸ್ತ ಯೇಸು. ತೀರ್ಪು ಕೊಡುವ ಹಕ್ಕನ್ನ ದೇವರು ಯಾರಿಗೆ ಕೊಟ್ಟಿದ್ದಾರೆ? ಯೇಸುವಿಗೆ ಕೊಟ್ಟಿದ್ದಾರೆ. ಅವರೇ ಹೇಳ್ತಾರೆ, ಯೋಹಾನ ಸುವಾರ್ತೆಯಲ್ಲಿ ನಾವು ಓದ್ತೀವಿ, ತೀರ್ಪು ಕೊಡುವ ಹಕ್ಕನ್ನ ದೇವರು ಪುತ್ರನಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ತೀರ್ಪು, ನ್ಯಾಯ ತೀರ್ಪು. ಆ ತೀರ್ಪು ಕೊಡ್ತಾರೆ. ದಂಡನ ತೀರ್ಪಲ್ಲ, ನ್ಯಾಯ ತೀರ್ಪು, ಜಡ್ಜ್ಮೆಂಟ್. ಓಕೆ. ಇಡೀ ಜಗತ್ತಿಗೆ ನ್ಯಾಯ ನಿರ್ಣಯ ಮಾಡುವರು. ಇಡೀ ಜಗತ್ತಿಗೆ ಒಂದು ದಿನ ದೇವರು ನ್ಯಾಯ ನಿರ್ಣಯ ಮಾಡ್ತಾರೆ. ಅವತ್ತು ನಾನು ಇರ್ತೀನಿ, ನೀವು ಇರ್ತೀರಿ. ಈ ಪ್ರಪಂಚದಲ್ಲಿ ಯಾರೆಲ್ಲ ಹುಟ್ಟಿದಾರೋ, ಒಳ್ಳೆಯವರು ಕೆಟ್ಟವರು, ಕ್ರೈಸ್ತರು ಅಕ್ರೈಸ್ತರು, ಕ್ಯಾಥಲಿಕ್ಸು ಪ್ರೊಟೆಸ್ಟೆಂಟು ಪೆಂಟೆಕಾಸ್ಟ್, ಕ್ರೈಸ್ತ ವಿರೋಧಿಗಳು, ಪ್ರತಿಯೊಬ್ಬರು ಇರ್ತಾರೆ. ಆ ಜಡ್ಜ್ಮೆಂಟ್ ಡೇ ಅಲ್ಲಿ ಎಲ್ಲರನ್ನ ದೇವರು ಎಬ್ಬಿಸ್ತಾರೆ, ಎಲ್ಲರನ್ನೂ ಪುನರುತ್ಥಾನಗೊಳಿಸ್ತಾರೆ. ಯೇಸು ಕ್ರಿಸ್ತರು ಹೇಳ್ತಾರೆ, ಸಜ್ಜನರು ಸಜೀವಕ್ಕಾಗಿ ಪುನರುತ್ಥಾನರಾಗ್ತಾರೆ, ದುರ್ಜನರು ದಂಡನೆಯ ತೀರ್ಪಿಗಾಗಿ ಪುನರುತ್ಥಾನರಾಗ್ತಾರೆ. ಪುನರುತ್ಥಾನ ಇದೆ ಎಲ್ಲರಿಗೂ. ಆ ದಿನವನ್ನು ದೇವರು ನಿಶ್ಚಯ ಮಾಡಿದ್ದಾರೆ. ಆ ವ್ಯಕ್ತಿಯ ಮುಖಾಂತರ ಇಡೀ ಜಗತ್ತಿಗೆ ನ್ಯಾಯ ನಿರ್ಣಯ ಮಾಡುವರು. ಇದನ್ನು ಎಲ್ಲರಿಗೂ ಖಚಿತಪಡಿಸಲೆಂದೇ, ಇದನ್ನು ನನಗೂ ನಿಮಗೂ ಎಲ್ಲ ಮನುಷ್ಯನಿಗೂ ಖಚಿತಪಡಿಸಲೆಂದೇ ಆ ವ್ಯಕ್ತಿಯನ್ನು ಮರಣದಿಂದ ಪುನರುತ್ಥಾನಗೊಳಿಸಿದ್ದಾರೆ. ಆ ವ್ಯಕ್ತಿ ಯಾರು? ಯೇಸುವನ್ನ ದೇವರು ಮರಣದಿಂದ ಪುನರುತ್ಥಾನಗೊಳಿಸಿದ್ದಾರೆ. ಯಾಕೆ ಅಂದ್ರೆ ಇವರೇ ಮುಂದೆ ನಿಮಗೆ ತೀರ್ಪು ಕೊಡುವವರು. ಇವರಲ್ಲಿ ವಿಶ್ವಾಸ ಇಡಿ, ಇವರನ್ನು ಹಿಡ್ಕೊಳ್ಳಿ, ಇವರನ್ನು ಆಶ್ರಯಿಸಿ ಬದುಕಿ. ಆಗ ನಿಮ್ಗೇನ್ ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಸಮಾರಿತ ಸ್ತ್ರೀ ಭಾಗ್ಯವಂತಳಾದ್ಲು. ಅವಳಿಗೆ ಪವಿತ್ರಾತ್ಮ ಯಾರು ಗೊತ್ತಿಲ್ಲ, ಯೇಸು ಯಾರು ಗೊತ್ತಿಲ್ಲ, ಜೀವ ಜಲ ಅಂದ್ರೆ ಏನು ಗೊತ್ತಿಲ್ಲ, ನಿತ್ಯ ಜೀವ ಅಂದ್ರೆ ಏನು ಗೊತ್ತಿಲ್ಲ. ಆದ್ರೆ ಅವಳು ಬಾಯಿ ಬಿಟ್ಟು ಕೇಳಿದ್ಲು, ನನಗೆ ಆ ನೀರು ಕೊಡಿ ಅಂತ. ನೀರು ನನಗೆ ಬೇಕು, ಆಸೆ ಪಟ್ಲು. ಅವಳು ಪವಿತ್ರಾತ್ಮರಿಗಾಗ ಆಸೆ ಪಟ್ಟು ಕೇಳಿದ್ದಲ್ಲ. ಆಯ್ತಾ? ಅವಳು ಆಸೆ ಪಟ್ಟಿದ್ದೇನು ಗೊತ್ತಾ? ಇಷ್ಟು ದೂರ ಈ ನೀರು ಸೇದೋದಕ್ಕೆ ಬರೋದು ತಪ್ಪುತ್ತೆ. ನೀವೇನೋ ಹೇಳ್ತಾ ಇದ್ದೀರಿ, ನನ್ನ ಹತ್ರ ಒಂದು ನೀರಿದೆ, ಆ ನೀರು ಕುಡಿದ್ರೆ ನಿನ್ನ ದಾಹ ಹೋಗುತ್ತೆ, ನಿನ್ನ ಒಳಗಡೆ ಆ ನೀರು ಉಕ್ಕಿ ಹರಿಯುವ ಬುಗ್ಗೆಯಾಗಿ ನಿತ್ಯ ಜೀವ ತಗೊಂಡ್ ಬರುತ್ತೆ ಅಂತ. ನನಗೆ ಆ ನೀರು ಕೊಡಿ, ನಾನು ಕುಡಿತೀನಿ. ಇವತ್ತು ಯಾರೆಲ್ಲ ಕೇಳ್ತಿರೋ ಆ ನೀರು ಕೊಡ್ತಾರೆ ಯೇಸು. ಆ ನೀರು ಪವಿತ್ರ ಆತ್ಮ. ಈ ಪವಿತ್ರ ಆತ್ಮರನ್ನ ನಾವು ಪಡ್ಕೊಂಡಾಗ ಏನಾಗುತ್ತೆ ಕೇಳಿದ್ರೆ, ನಮಗೆ ಹೊಸ ಜೀವ ಸಿಗುತ್ತೆ, ನೂತನ ಜೀವ. ಏನ್ ಸಿಗುತ್ತೆ? ನ್ಯೂ ಲೈಫ್ ಅಂತ ಹೇಳ್ತೀವಲ್ಲ. ಈಗ ಈ ನ್ಯೂ ಲೈಫ್ ಅಂತ ಒಂದು ಸಭೆ ಎಲ್ಲ ಇದೆಯಲ್ವಾ, ಒಂದು ಡಿನಾಮಿನೇಷನ್ ಸಭೆ, ಪಂಗಡ, ಅದೆಲ್ಲ ನಾನು ಹೇಳ್ತಾ ಇರೋದು. ಆ ನ್ಯೂ ಲೈಫ್ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ನಮ್ಮ ಒಳಗೆ ಒಂದು ಹೊಸ ಲೈಫ್ ಸಿಗುತ್ತೆ,
ನ್ಯೂ ಲೈಫ್. ಈಗ ನಮಗೆ ಲೈಫ್ ಇದೆ, ಈ ಬಾಡಿಯಲ್ಲಿ ನಮಗೊಂದು ಲೈಫ್ ಇದೆ. ಈಗ ನಮ್ಗೆಲ್ರಿಗೂ ಲೈಫ್ ಇದೆಯಾ? ಜೀವ ಇದೆಯಾ? ನಮಗೆಲ್ರಿಗೂ ಜೀವ ಇದೆ. ಈ ಜೀವ ಇದೆಯಲ್ವಾ, ಈ ದೇಹದಲ್ಲಿ ಇರುವ ಜೀವ, ಈ ಜೀವದಿಂದ ಈ ಲೋಕದಲ್ಲಿ ಮಾತ್ರ ಬದುಕ್ಬೋದು ಅಷ್ಟೇ, ಸ್ವರ್ಗಕ್ಕೆ ಹೋಗಕ್ಕಾಗಲ್ಲ. ಈ ಜೀವ ಇಲ್ಲಿ ಮಾತ್ರ ವ್ಯಾಲಿಡ್. ಈಗ ನಮ್ಮ ದೇಹದಲ್ಲಿ ಜೀವ ಇದೆಯಾ? ಇದೆಯಾ? ಇದೆ. ಇದು ಎಲ್ಲಿ ಬದುಕ್ಬೋದು ಕೇಳಿದ್ರೆ ಇಲ್ಲಿ ಮಾತ್ರ. ಇದು ಬದುಕಬೇಕಾದ್ರೆ ಇಲ್ಲಿನ ಗಾಳಿ ಬೇಕು. ಬೇಕಾ? ಯಾವ ಗಾಳಿ ಬೇಕು ನಮಗೆ? ಉಸಿರಾಡೋದು ಯಾವ ಗಾಳಿ? ಯಾವ ಗಾಳಿ? ಸುಮ್ಮನೆ ಗಾಳಿ ಅಲ್ಲ. ಗಾಳಿಯಲ್ಲಿ ಏನು ಹೇಳ್ತೀರ ಅದಕ್ಕೆ? ಗಾಳಿ ಹೆಸರೇನು? ಅಲ್ಲ, ಶುದ್ಧವಾದ ಗಾಳಿ, ಅದಕ್ಕೆ ಏನಾದ್ರು ಹೆಸರಿದೆಯಾ? ನಮಗೆ ಉಸಿರಾಡ್ಲಿಕ್ಕೆ ಬೇಕಾದ ಗಾಳಿಯ ಹೆಸರೇನು? ಆಮ್ಲಜನಕ ಅಲ್ವಾ? ಆಕ್ಸಿಜನ್ ಅಂತ ಹೇಳ್ತೀವಲ್ಲ. ಕೊರೋನಾ ಬಂದಾಗ ಎಷ್ಟೋ ಜನಕ್ಕೆ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊಟ್ರಲ್ವಾ? ದುಡ್ಡು ಕೊಟ್ಟು ಹಾಕ್ಸ್ಕೊಂಡ್ವಲ್ಲ ಆಕ್ಸಿಜನ್, ಗಾಳಿ. ಕರೆಕ್ಟಾ? ಹಾ. ದೇವರು ಫ್ರೀಯಾಗಿ ಭೂಮಿ ಮೇಲೆ ಸೃಷ್ಟಿ ಮಾಡಿದ್ದಾರೆ. ಈ ಪ್ರಾಣಿಗಳು, ಮನುಷ್ಯ ಎಲ್ಲ ಈ ದೇಹದಲ್ಲಿ ಉಸಿರಾಡ್ಕೊಂಡು ಬದುಕಲಿಕ್ಕೋಸ್ಕರ. ಆದ್ರಿಂದ ಈ ಜೀವಕ್ಕೆ, ಈ ಜೀವ ಈ ಭೂಮಿಯಲ್ಲಿ, ಈ ದೇಹ ಜೀವಂತವಾಗಿರ್ಬೇಕಾದ್ರೆ ದೇವರು ಸೃಷ್ಟಿ ಮಾಡಿದ ಈ ಆಕ್ಸಿಜನ್, ಆಮ್ಲಜನಕ ಗಾಳಿ ಬೇಕು. ಅದು ಈ ಭೂಮಿಗೆ ಮಾತ್ರ ಸೀಮಿತ. ಆದ್ರೆ ಸ್ವರ್ಗದಲ್ಲಿ ಆಕ್ಸಿಜನ್ ಇಲ್ವಲ್ಲ, ಪರಲೋಕದಲ್ಲಿ ಆಕ್ಸಿಜನ್ ಇಲ್ವಲ್ಲ. ಅಲ್ಲಿ ಬದುಕಬೇಕಂದ್ರೆ ಅಲ್ಲಿನ ಗಾಳಿ ಬೇಕು. ಆ ಗಾಳಿ ಹೆಸರೇ ಪವಿತ್ರ ಆತ್ಮ, ಹೋಲಿ ಸ್ಪಿರಿಟ್, ನ್ಯೂಮಾ ಅಂತ ಹೇಳ್ತೀವಿ. ರೂಹ ಅಂದ್ರೆ ಗಾಳಿ ಅಂತ. ಪವಿತ್ರ ರೂಹನೆ ಅಂತ ಹಾಡ್ತೀವಲ್ವಾ? ಪವಿತ್ರ ರೂಹ ಅಂದ್ರೆ ಗಾಳಿ ಅಂತ ಅರ್ಥ. ಗಾಳಿ. ನೀವು ಆದಿಕಾಂಡ ಪುಸ್ತಕದಲ್ಲಿ ಓದುವಾಗ ಪ್ರಾರಂಭದಲ್ಲಿ ನಾವು ನೋಡ್ತೀವಿ, ದೇವರಿಂದ ಬಂದ ಗಾಳಿ ಒಂದು ಜಲರಾಶಿಯ ಮೇಲೆ ಚಲಿಸ್ತಾ ಇತ್ತು. ಎ ವಿಂಡ್ ಫ್ರಮ್ ಗಾಡ್ ಅಂತ ಇದೆ. ಪವಿತ್ರ ಆತ್ಮ. ಅದು ಯಾವುದೋ ಗಾಳಿ ಅಲ್ಲ, ಗಾಳಿ ಒಂದು ಸಾಂಕೇತಿಕ. ಅದು ಪವಿತ್ರಾತ್ಮ ಗಾಳಿ ಅಲ್ಲ, ಆಯ್ತಾ? ಪವಿತ್ರಾತ್ಮ ಗಾಳಿ ಅಲ್ಲ, ಪವಿತ್ರಾತ್ಮ ದೇವರು. ನಮ್ಮ ದೇವರು ಯಾರು ಕೇಳಿದ್ರೆ ಪಿತಾಸುತ ಪವಿತ್ರಾತ್ಮ, ತ್ರೇಕ ದೇವರು. ಆ ಪರಮತ್ರಿತ್ವದಲ್ಲಿ ಒಬ್ಬ ವ್ಯಕ್ತಿ ಪವಿತ್ರಾತ್ಮ. ಗಾಳಿ ಒಂದು ಸಾಂಕೇತಿಕ ಅಷ್ಟೇನೆ. ಯಾಕೆ ಸಾಂಕೇತಿಕ ಅಂದ್ರೆ ನಮ್ಗೆ ಜೀವ ಅವರೇ. ಯಾರು ಒಳಗಡೆ ಈ ಪವಿತ್ರಾತ್ಮ ಬರ್ತಾರೋ ಅವರಿಗೆ ಹೊಸ ಒಂದು ಜೀವ ಸಿಗುತ್ತೆ. ಈ ಹೊಸ ಜೀವ ಪಡ್ಕೊಂಡವರು ಹೊಸ ಜೀವನ ಪ್ರಾರಂಭ ಮಾಡ್ತಾರೆ. ಈ ಹೊಸ ಜೀವ ಪಡ್ಕೊಳ್ದೇ ಇದ್ರೆ ಕ್ರಿಶ್ಚಿಯನ್ ಆಗಿದ್ರು, ಕ್ಯಾಥಲಿಕ್ ಆಗಿದ್ರು, ಪ್ರಾಟೆಸ್ಟೆಂಟ್ ಆಗಿದ್ರು, ಪೆಂಟಿಕೋಸ್ಟಸ್ ಆಗಿದ್ರು, ಕ್ಯಾರಿಸ್ಮ್ಯಾಟಿಕ್ಸ್ ಆಗಿದ್ರು, ಹಳೆ ಜೀವನನೇ. ಹಳೆ ಜೀವನ ಯಾವುದು? ತಿನ್ನು, ಕುಡಿ, ಮಜಾ ಮಾಡು, ದುಡಿ ದುಡಿ, ಭಾನುವಾರ ತಪ್ಪದೇ ಚರ್ಚಿಗೆ ಹೋಗು, ತಪಸ್ಸು ಕಾಲ ಮಾಡು, ಎಲ್ಲ ಕಾಲ ಮಾಡು, ಲಾಸ್ಟಿಗೆ ಸತ್ತು. ಕ್ರಿಸ್ತನಿಗಾಗಿ ಬದುಕೋದು ಯಾವತ್ತು? ದೇವರನ್ನ ಮಹಿಮೆ ಪಡಿಸೋದು ಯಾವತ್ತು? ನನ್ನ ಜೀವನ ದೇವರಿಗೆ ಉಪಯೋಗ ಆಗೋದು ಯಾವಾಗ? ಯೋಚನೆ ಮಾಡಿ ನೋಡಿ. ಎದ್ದು ನಿಂತ್ಕೊಳ್ಳೋಣ ಒಂದು ನಿಮಿಷ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಕೊಟ್ಟಂತ ಒಂದು ಸುಂದರವಾದ ಅವಕಾಶ, ಅವರ ಆತ್ಮವನ್ನ ಪಡ್ಕೊಳ್ಳಿಕ್ಕೆ. ಈ ಒಂದು ಸಮಯದಲ್ಲಿ, ಈ ಒಂದು ಆರಾಧನೆ ವೇಳೆ ನಾವು ಅದಕ್ಕಾಗಿ ಪ್ರಾರ್ಥಿಸೋಣ. ದೇವರೇ, ನಿನ್ನ ಪವಿತ್ರ ಆತ್ಮನ ನನಗೆ ಬೇಕು. ಅಂದು ಆ ಸಮಾರಿತದ ಸ್ತ್ರೀ ಕೇಳಿದ್ಲು, ಆ ನೀರನ್ನು ನನಗೆ ಕೊಡಿ ಎಂದು. ಅವಳು ಕೇಳಿದ ಯೇಸು ಸ್ವಾಮಿ ಹತ್ರ. ಅದೇ ಯೇಸು ಈಗಲೂ ಇದ್ದಾರಾ? ನಿನ್ನೆ ಇದ್ದ ಹಾಗೆ ಈಗಲೂ ಕೂಡ ಯೇಸು ಜೀವಂತರಾಗಿ ಇದ್ದಾರೆ. ಈ ಒಂದು ಆರಾಧನೆಯ ಸಮಯದಲ್ಲಿ ಅದೇ ಯೇಸು ಇರ್ತಾರೆ, ಇನ್ನೊಂದು ಯೇಸು ಅಲ್ಲ. ಅದೇ ಯೇಸು ಇದ್ದಾರೆ. ಆ ಯೇಸು ಸ್ವಾಮಿ ಹತ್ರ ನಾವು ಒಂದೇ ಒಂದು ಕೇಳೋಣ. ಯೇಸುವೆ, ನಾನು ಪಾಪಿ, ನನ್ನನ್ನು ಕ್ಷಮಿಸಿ. ನನಗೊಂದು ಅವಕಾಶ ಕೊಟ್ಟಿದ್ದೀರಿ ನಿನ್ನ ಮಗನಾಗ್ಲಿಕ್ಕೆ, ದೇವರ ಮಗನಾಗ್ಲಿಕ್ಕೆ, ದೇವರ ಮಗಳಾಗ್ಲಿಕ್ಕೆ. ನಾನು ನಂಬ್ತೀನಿ ಸ್ವಾಮಿ, ನೀನು ನನಗೋಸ್ಕರ ಬಂದಿದ್ದೀರಿ, ನನ್ನ ಪಾಪವನ್ನೆಲ್ಲ ನೀವು ತೊಳೆದಿದ್ದೀರಿ ಎಂದು ನಾನು ನಂಬ್ತೀನಿ. ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ನಾನು ಜೀವಿಸ್ತೀನಪ್ಪ ಅಂತ
ಒಂದು ಒಳ್ಳೆ ತೀರ್ಮಾನ ಮಾಡಿ ಈ ಒಂದು ಆರಾಧನೆ ವೇಳೆಯಲ್ಲಿ ನಾವು ಯೇಸುವಿನಲ್ಲಿ ಕೇಳೋಣ, ಯೇಸುವೆ ನನಗೂ ಅಂಥ ನೀರನ್ನು ಕೊಡಿ, ನನಗೂ ಪವಿತ್ರ ಆತ್ಮನನ್ನು ನೀಡಿ. ನಾನು ಕೇವಲ ಈ ಲೋಕದ ಒಂದು ಜೀವ ಪಡ್ಕೊಂಡು ಬದುಕಿ ಹೋಗಬಾರ್ದಪ್ಪ.